Thank you. Okay, hallelujah. Hallelujah. Thank you, Jesus. Are you happy? ಎಲ್ಲರೂ ಸಂತೋಷವಾಗಿದ್ದೀರಿ? Hallelujah. We are in the presence of a holy God. ದೇವರ ಅತಿ ಪರಿಶುದ್ಧವಾದ ಪ್ರಸನ್ನತೆಯಲ್ಲಿ ನಾವಿದ್ದೇವೆ. Hallelujah. Hallelujah. And that holy God ಆ ಪರಿಶುದ್ಧನಾದ ದೇವರು became flesh and blood. ನನಗಾಗಿ ನಿನಗಾಗಿ ಆತನ ಮಾಂಸ The ರಕ್ತವಾದ Bible says that he dwelt among us. ಸತ್ಯವೇದ ಹೀಗೆ ಹೇಳ್ತಾ ಆತನು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. Emmanuel ಇಮ್ಮಾನುವೇಲ is his name. ಆತನ ಹೆಸರು. And what is the meaning of ಆ Emmanuel? ಇಮ್ಮಾನುವೇಲನ ಹೆಸರಿನ ಅರ್ಥ ಏನಾಗಿದೆ? God is with us. ದೇವರು ನಮ್ಮೊಂದಿಗಿದ್ದಾನೆ. Hallelujah. Hallelujah. Come on, say to your neighbor, God is with us. ಪಕ್ಕದಲ್ಲಿರೋರು ಹೇಳ್ರಿ, ದೇವರು ನಮ್ಮೊಂದಿಗಿದ್ದಾನೆ. He is living in me. ಆತ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. Come on, say he is living in me. ಹೇಳ್ರಿ, ಆತ ನನ್ನೊಳಗೆ ಜೀವಿಸ್ತಾ ಇದ್ದಾನೆ. Jesus, ಯೇಸು, Emmanuel, ಇಮ್ಮಾನುವೇಲನು, God is with us. ದೇವರು ನಮ್ಮೊಂದಿಗಿದ್ದಾನೆ. Come on, clap your hands and praise ನಿಮ್ಮ him. ಕೈಯನ್ನು ತಟ್ಟಿ ಕರ್ತನಿಗೆ ಮಹಿಮೆ ಸಲ್ಲಿಸಿ. So once again, ಮತ್ತೊಂದು ಸಾರಿ so we greet you all in the name of our Lord and Savior Jesus ನಮ್ಮ Christ. ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನಾಗಿರುವಂತಹ ಯೇಸು ನಾಮದಲ್ಲಿ ನಿಮ್ಮನ್ನು We ಸ್ವಾಗತಿಸುವಂತನಾಗಿದ್ದೇನೆ. are here not to celebrate the birth day of Jesus Christ, ಇಲ್ಲಿ ನಾವು ಯೇಸು ಕ್ರಿಸ್ತನ ಹುಟ್ಟಿದ ದಿನವನ್ನು ಆಚರಣೆ ಮಾಡೋದಕ್ಕಾಗಿ ಸೇರಿ ಬಂದಿಲ್ಲ. but we are here to celebrate his birth. ನಾವು ಯೇಸುವಿನ ಜನನವನ್ನು ಸಂಭ್ರಮಿಸುವುದಕ್ಕಾಗಿ ಇಲ್ಲಿ ಬಂದಿದ್ದೇವೆ. Hallelujah. Hallelujah. And I want to say this ಇದನ್ನು ಹೀಗೆ ಹೇಳ್ತೇನೆ, because people are also will be watching this. ಇದನ್ನು ನೋಡ್ತಾ ಇರುವಂತವ್ರಿಗೆ ಸಹ Jesus is no more in a manger. ಯೇಸು ಸ್ವಾಮಿ ಈಗ ಗೋದಲೆಯಲ್ಲಿ ಇಲ್ಲ. Hallelujah. Hallelujah. He is not even on the cross. ಈಗ ಆತನು ಈಗೂ ಶಿಲುಬೆ ಮೇಲೆ ಸಹ ಇಲ್ಲ. He is not even in the grave. ಆತನು ಈಗ ಸಮಾಧಿ ಒಳಗಡೆ ಇಲ್ಲ. Hallelujah. Hallelujah. He is seated at the right hand of the Father. ಈಗ ಆತನ ತಂದೆ ಬಲಪಾರ್ಶ್ವದಲ್ಲಿ ಆತನು ಕೂತುಕೊಂಡಿದ್ದಾನೆ. He is a resurrected king. ಆತನು ಪುನರುತ್ಥಾನ ಹೊಂದಂತ ರಾಜನು. So we are worshiping him. ನಾವು ಅಂತವನನ್ನು ಆರಾಧಿಸ್ತಾ ಇದ್ದೇವೆ. Hallelujah. Hallelujah. So even as we listen to the message today, ಈ ದಿನ ಸಂದೇಶನ ಕೇಳಿಸಿಕೊಳ್ಳುತ್ತಿರುವಾಗ I want to say one thing. ಒಂದು ಸಂಗತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. Jesus never came to this earth to give you a happy life. ನಿಮಗೆ ಯೇಸು ಸ್ವಾಮಿ ಸಂತೋಷದ ಜೀವಿತವನ್ನು ಕೊಡುವುದಕ್ಕಾಗಿ ಭೂಮಿಗೆ ಬರಲಿಲ್ಲ. He never came to this earth to make you rich. ನಿನ್ನನ್ನು ಶ್ರೀಮಂತನಾಗಿ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬರಲಿಲ್ಲ. But why did Jesus come to this earth? ಹಾಗಾದ್ರೆ ಯಾಕೆ ಯೇಸು ಸ್ವಾಮಿ ಭೂಮಿಗೆ ಬಂದ್ರು? He came to give you life and life in abundance. ಆತನು ಬಂದಿರುವಂತ ಉದ್ದೇಶ ನಿಮಗೆ ಜೀವ ಇರಬೇಕು, ಆ ಜೀವ ಸಮೃದ್ಧಿಯಾಗಿರಬೇಕೆಂಬುದಾಗಿ. Hallelujah. Hallelujah. He became the Son of Man ಆತನು ದೇವರ ಮಗನಾಗಿದ್ದರು to make you the sons of God. ನೀವು ದೇವರ ಮಕ್ಕಳಾಗುವಂತೆ ಆತನು ಮಾಡಿದ್ದಕ್ಕಾಗಿ ಬಂದಿದ್ದಾನೆ. I'm going to repeat it. ಇದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. Jesus, who was a son of God, ಯೇಸು ಸ್ವಾಮಿ ದೇವರ ಮಗನಾಗಿದ್ದನು, became a son of man, ಆತನು ಮನುಷ್ಯ ಕುಮಾರನಾದನು. so that ಅದರಿಂದ we, the sons of men, ನಾವು ಮನುಷ್ಯ ಕುಮಾರಂತ ನಾವುಗಳು may become the sons of God. ನಾವು ದೇವರ ಮಕ್ಕಳಾಗುವಂತೆ ಮಾಡಿದನು. Hallelujah. Hallelujah. Therefore the Bible says, ಅದಕ್ಕಾಗಿ ಸತ್ಯವೇದ ಹೇಳ್ತದೆ, as many as received him, ಅನೇಕರು ಆತನು ಸ್ವೀಕರಿಸಿಕೊಂಡರು, as many as believed in his name, ಅನೇಕರು ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, to them he gave power to become the sons of God. ಅಂತವರಿಗೆ ಅಧಿಕಾರ ಕೊಡಲ್ಪಟ್ಟಿತು, ದೇವರ ಮಕ್ಕಳಾಗುವಂತ ಅಧಿಕಾರ. Hallelujah. 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 You are no more a stranger. ನೀವೀಗ ಅಪರಿಚಿತರಲ್ಲ, You are sons and daughters of God. ನೀವು ದೇವರ ಮಗನು, ದೇವರ ಮಗಳಾಗಿದ್ದೀರಿ. Hallelujah. Hallelujah. You may be carrying the DNA of your parents, ನಿಮ್ಮ ತಂದೆ ತಾಯಿ ರಕ್ತವನ್ನು ನೀವು ಹಂಚಿಕೊಂಡು ಹುಟ್ಟಿರಬಹುದು. but actually, ಆದ್ರೆ ಏನಂದ್ರೆ, when you are born again, ನೀವು ಮತ್ತೆ ಯೇಸುವಿನಲ್ಲಿ ಹುಟ್ಟುವಾಗ you carry the very DNA of Jesus Christ. ಯೇಸುವಿನಲ್ಲಿರುವಂತ ರಕ್ತವನ್ನು ಹಂಚಿಕೊಂಡು ಮತ್ತೊಮ್ಮೆ ನಾವು You ಹುಟ್ಟುವಂತರಾಗ್ತೇವೆ. are born into the kingdom of God. ನೀವು ದೇವರ ರಾಜ್ಯದಲ್ಲಿ You ಹುಟ್ಟುವಂತವರು. are come into the lineage of the King of Kings and the Lord of Lords. ರಾಜಾದಿ ರಾಜನ ವಂಶಾವಳಿಯಲ್ಲಿ ಸೇರಿಕೊಳ್ಳುವಂತವರು. Hallelujah. Hallelujah. He came ಆತನು ಬಂದನು, so that ಅದರಿಂದ you might come into his lineage. ಆತನ ವಂಶದಲ್ಲಿ ನಾವು ಸೇರಿಕೊಂಡಿದ್ದೇವೆ. Hallelujah. Hallelujah. Therefore the Bible says, ಅದಕ್ಕಾಗಿ ಸತ್ಯವೇದ ಹೇಳ್ತದೆ, you are no more strangers. ಈಗ ನೀವು ಅಷ್ಟು ಮಾತ್ರ ಕನ್ಯರಲ್ಲ, You are fellow citizens of heaven. ನೀವು ಪರಲೋಕದಲ್ಲಿ ಕೂತ್ಕೊಳ್ಳುವಂತವರಾಗಿದ್ದೀರಿ. And it says you are royal priesthood. ನೀವು ಯಾಜಕ ವರ್ಗದವರಾಗಿದ್ದೀರಿ. Hallelujah. Hallelujah. Royal.
ನೀವು ಮಹಾಯಾಜಕ ವರ್ಗದವರು. Hallelujah. You are not ordinary. ನೀವು ಸಾಧಾರಣ ವ್ಯಕ್ತಿಗಳಲ್ಲ. You are belong to a royal family. ನೀವೀಗ ಒಂದು ರಾಜವಂಶಸ್ಥಕ್ಕೆ ಸೇರಿದವರಾಗಿದ್ದೀರಿ. Hallelujah. Hallelujah. Why? ಯಾಕೆ? Because the King of Kings, ರಾಜಾದಿರಾಜನು, the Lord of Lords, ಕರ್ತಾದಿ ಕರ್ತನು dwells in you. ನಿನ್ನಲ್ಲಿ ಆತನು ವಾಸ ಮಾಡುತ್ತಾನೆ. And what did he say? ಅಲ್ಲೇನ್ ಹೇಳ್ತಾನೆ? You are mine. ನೀವು ನನ್ನವರು. You belong to Jesus. ನೀವು ಯೇಸುವಿಗೆ ಸಂಬಂಧಪಟ್ಟವರು. Hallelujah. Hallelujah. When all these things will take place in your life, ಇವೆಲ್ಲ ನಿಮ್ಮ ಜೀವನದಲ್ಲಿ ಆಗುವಾಗ, when will it take place? ಇದು ಯಾವಾಗ ಆಗ್ತದೆ ಅಂದ್ರೆ, When you receive Jesus Christ. ಯೇಸುವನ್ನು ನೀನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳುವಾಗ. The saddest story is ಒಂದು ದುಃಖದ ಕಥೆ ಏನಂದ್ರೆ, when you read the book of John, ಯೋಹಾನ ಬರೆದ ಸುವಾರ್ತೆ ಓದುವಾಗ it says, ಅಲ್ಲಿ ಹೀಗೆ ಹೇಳ್ತದೆ, Jesus, ಯೇಸು he came to his own people, ತನ್ನ ಸ್ವಂತ ಜನರಿಗಾಗಿ ಆತನು ಬಂದನು, but his own people rejected him. ತನ್ನ ಸ್ವಂತ ಜನರು ಆತನ ತಿರಸ್ಕರಿಸಿದರು. Hallelujah. Hallelujah. His own people rejected ಆತ him. ಸ್ವಂತದವರು ಆತನ ತಿರಸ್ಕಾರ ಮಾಡಿದರು. But thank God ದೇವರಿಗೆ ಸ್ತೋತ್ರ, that you and I have received ಆದರೆ him. ನೀನು ನಾನು ಆತನ ಸ್ವೀಕಾರ We are ಮಾಡಿಕೊಂಡಿದ್ದೇವೆ. born into the family of God. ನಾವು ಈ ಯೇಸುವಿನ ಕುಟುಂಬಕ್ಕೆ We ಸೇರಿದವರಾಗಿದ್ದೇವೆ. are born into the kingdom of God. ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದವರಾಗಿದ್ದೇವೆ. You are not ordinary. ನೀವು ಸಾಧಾರಣದವರಲ್ಲ. You are a royal priesthood. ನೀವು ರಾಜವಂಶಸ್ಥರಾಗಿದ್ದೀರಿ. Belonging to a royal family. ನೀವು ಒಂದು ರಾಜವಂಶಸ್ಥಕ್ಕೆ ಸಂಬಂಧಪಟ್ಟವರು. You belong to a kingdom family. ನೀವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು. Hallelujah. Hallelujah. Clap your hands and praise the Lord. ಕೈಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. This morning, ಈ ಬೆಳಗಿನ ಜಾವ as we are going to hear this message, ಈ ಸಂದೇಶವನ್ನು ಕೇಳುತ್ತಿರುವಾಗ listen attentively. ಗಮನ ಕೊಟ್ಟು ಕೇಳಿಸಿಕೊಳ್ಳ್ರಿ. What is Christmas all about? ಕ್ರಿಸ್ಮಸ್ ಅಂದ್ರೆ ಏನಾಗಿದೆ? What do you mean that you are celebrating Christmas? ನೀವು ಕ್ರಿಸ್ಮಸ್ ಅನ್ನ ನೀವು ಸಂಭ್ರಮಿಸ್ತಾ ಇದ್ರೆ, ಆಚರಿಸ್ತಾ ಇದ್ರೆ ಅರ್ಥ ಏನು? For many people, ಅನೇಕ ಜನರು, almost all people, ಇರುವಂತ ಎಲ್ಲಾ ಜನರು Christmas means ಕ್ರಿಸ್ಮಸ್ ಅಂತಂದ್ರೆ going to the church, ಸಭೆಗೆ ಹೋಗುವಂತದ್ದು, going to carol singings, ಅಥವಾ ಹಾಡುಗಳನ್ನ ಹಾಡುವುದಕ್ಕಾಗಿ ಹೋಗುವಂತದ್ದು, meeting the friends and relatives and exchanging gifts, ಸಂಬಂಧಿಕರನ್ನ ಬಂಧು ಬಳಗದವರು ಭೇಟಿಯಾಗಿ ಉಡುಗೊರೆಯನ್ನ ಬದಲಾಯಿಸಿಕೊಳ್ಳುವಂತದ್ದು, go shopping and buy new clothes and putting on the new clothes, ಮಾರ್ಕೆಟಿಗೆ ಹೋಗಿ ಬೇಕಾದ ಒಳ್ಳೆ ಒಳ್ಳೆ ಬಟ್ಟೆಗಳು ತೆಗೆದುಕೊಂಡು ಹಾಕಿಕೊಳ್ಳುವಂತದ್ದು, okay, making sweets in the house, ಮನೆಯಲ್ಲಿ ತಿಂಡಿಗಳನ್ನ ಮಾಡುವಂತದ್ದು, and decorating your houses, the churches and everything, ಸಭೆಗಳನ್ನ ಮನೆಗಳನ್ನ ಅಲಂಕರಿಸುವಂತದ್ದು. okay, and for some people ಇನ್ನು ಕೆಲವೊಬ್ರು it is about only eating and drinking. ಕೆಲವೊಬ್ಬರಿಗೆ ಅದು ಬರೀ ತಿನ್ನುವುದು ಕುಡಿಯುವುದು ಮಾತ್ರ ಕ್ರಿಸ್ಮಸ್. Hallelujah. Hallelujah. But what is real Christmas? ಹಾಗಾದ್ರೆ ನಿಜವಾದ ಕ್ರಿಸ್ತ ಜಯಂತಿ ಅಂದ್ರೆ ಏನು? What was it for Jesus? ಯೇಸು ಸ್ವಾಮಿಗೆ ಕ್ರಿಸ್ಮಸ್ ಅಂದ್ರೆ ಏನು? What was it meant when for Jesus when he came to this earth? ಯೇಸು ಸ್ವಾಮಿ ಭೂಮಿಗೆ ಬರುವಾಗ ಅಲ್ಲಿ ಏನು ಆಗ್ತದೆ ರೀ? That is very much important. ಅದು ಬಹಳ ಪ್ರಾಮುಖ್ಯ. The Bible says when you read in the book of Philippians chapter 2, ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ ನೀವು ಓದುವಾಗ, maybe the 5th verse says like this. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. Come on, somebody read it in Kannada and also in English. We will read it, okay? It says like this, let this mind be in you which was also in Christ Jesus. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. Hallelujah. 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 Let this mind be in you which was what? In Christ Jesus. ಕ್ರಿಸ್ತನಲ್ಲಿರುವಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. Hallelujah. Hallelujah. For me, ನಮಗೆ ಅದು, for me personally, ನನಗೆ ವೈಯಕ್ತಿಕವಾಗಿ, when I mean Christmas, ನನಗೊಂದು ವೇಳೆ ವೈಯಕ್ತಿಕವಾಗಿ ಕ್ರಿಸ್ಮಸ್ ಅಂದ್ರೆ ಏನಂದ್ರೆ, to have the mind of Christ. ಯೇಸುವಿನ ಮನಸ್ಸನ್ನ ಹೊಂದಿಕೊಳ್ಳುವಂತದ್ದು. Hallelujah. Hallelujah. We have so many minds. ಅನೇಕ ಮನಸ್ಸುಗಳು ನಮಗಿದೆ. But the Bible says ಸತ್ಯವೇದ ಹೇಳ್ತದೆ, we should have the very mind of our Lord and Savior Jesus ಯೇಸು Christ. ಕ್ರಿಸ್ತನಿರುವಂತ ಮನಸ್ಸನ್ನ ನಾವು ಹೊಂದಿಕೊಳ್ಳೋದು ಬಹಳ ಪ್ರಾಮುಖ್ಯ ಎಂಬುದು ಸತ್ಯವೇದ ಹೇಳ್ತದೆ. Hallelujah. Hallelujah. It is very important. ಅದು ಬಹಳ ಪ್ರಾಮುಖ್ಯವಾದದ್ದು. What is the mind of Christ? ಯೇಸುವಿನ ಮನಸ್ಸು ಅಂದ್ರೆ ಏನು? It goes on to explain there. ಅಲ್ಲಿ ಕೆಳಗಡೆ ಅದನ್ನ ವಿವರಿಸ್ತಾ ಹೋಗ್ತಾರೆ. That's what I'm going to preach today. ಅದನ್ನ ಈ ದಿವಸ ನಿಮಗೆ ಉಪದೇಶ ಮಾಡಲಿಕ್ಕೆ Even a sister was leading us in a song in worship. She was saying those things. ಸಹೋದರಿ ಸಹ ಆರಾಧನೆ ಮಾಡುವಾಗ ಆ ಒಂದು ಶಬ್ದಗಳನ್ನು ಹೇಳ್ತಾ ಇದ್ರು. And that confirmed my message. ನನ್ನ ಒಂದು ಸಂದೇಶವನ್ನು ಖಚಿತಪಡಿಸ್ರಿ. What was Christmas to Jesus? ಯೇಸು ಸ್ವಾಮಿಗೆ ಕ್ರಿಸ್ತ ಜಯಂತಿ ಅಂದ್ರೆ ಏನು? What was it like him coming down to this earth? ಈ ಭೂಮಿಗೆ ಬರುವುದಕ್ಕಾಗಿ ಕರ್ತನ ಉದ್ದೇಶ ಏನಾಗಿತ್ತು? That's what we are going to see. ಅದನ್ನು ನಾವು ಇಲ್ಲಿ ನೋಡ್ಲಿಕ್ಕಿದ್ದೇವೆ. The Bible says ಸತ್ಯವೇದ ಹೇಳ್ತದೆ,
First, he says, who being in the form of God, thought it not robbery to be equal with God. ಅದು ಹೇಳ್ತದೆ ಮೊದಲನೇ ಅಂಶ ಅಂದ್ರೆ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ. Hallelujah. Hallelujah. Come on, listen to this carefully. ಇದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ರಿ. Before Jesus could become flesh and blood, ಯೇಸು ಸ್ವಾಮಿ ಮಾಂಸ ರಕ್ತವಾಗುವುದಕ್ಕೆ ಮುಂಚಿತವಾಗಿ, before he could come down, ಅದನ್ನು ಕೆಳಗಿಳಿದು ಬರೋದಕ್ಕಿಂತ the ಮುಂಚಿತವಾಗಿ Bible says, ಸತ್ಯವೇದ ಹೇಳ್ತದೆ he was the God himself. ಸ್ವತಃ ದೇವರೇ ಆತನಾಗಿದ್ದನು. Hallelujah. 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 He was very God himself. ತಾನೇ ದೇವರಾಗಿದ್ದಂತ ಯೇಸು. And what happened? ಅದೇನಾಗ್ತದೆ? He never took advantage of his position. ತನಗಿರುವಂತ ಸ್ಥಾನ ಮಾನದ ಯಾವುದೇ ಲಾಭವನ್ನು ಆತನು ಪಡೆದುಕೊಳ್ಳಲಿಲ್ಲ. When it somebody said like this, ಒಬ್ರು ಹೀಗೆ ಹೇಳಿದ್ದಾರೆ, like there was a meeting going on in heaven. ಪರಲೋಕದಲ್ಲಿ ಒಂದು ಕೂಟ ನಡೀತಾ ಇತ್ತು. All the angels were ಎಲ್ಲ there. ದೇವದೂತರಲ್ಲಿ ಇದ್ರು. God was on his throne. ದೇವರ ಸಿಂಹಾಸನದಲ್ಲಿ ಇದ್ದಾರೆ. And there was a meeting going ಅಲ್ಲಿ on. ಒಂದು ಕೂಟ ನಡೀತಾ ಇದೆ. Who will go down? ಯಾರು ಕೆಳಗೆ ಹೋಗ್ತಾರೆ? Who will give their life as a ransom for the man's deliverance or salvation? ಜನರ ಒಂದು ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕೊಡೋದಕ್ಕೆ ಯಾರು ಕೆಳಗೆ ಹೋಗ್ಲಿಕ್ಕಿದ್ದಾರೆ ಎನ್ನುವಂತ ಒಂದು ಮೀಟಿಂಗ್ ಅಲ್ಲಿ Everybody was silent. ಎಲ್ಲರೂ ನಿಶ್ಶಬ್ದವಾಗಿದ್ದಾರೆ. And that man said like this, ಆ ಮನುಷ್ಯ ಹೀಗೆ ಹೇಳ್ತಾರೆ, servant of God. ದೇವರ ಸೇವಕರು. Jesus stood up ಯೇಸು ಸ್ವಾಮಿ ಎದ್ದು ನಿಂತುಕೊಂಡ್ರು. and he said, ಆತನು ಹೇಳ್ತಾನೆ, Father, ತಂದೆ, I will go. ನಾನು ಹೋಗ್ತೇನೆ. Father, ತಂದೆ, I will go. ನಾನು ಹೋಗ್ತೇನೆ. The book of Hebrews says like this. ಇಬ್ರಿಯರ ಪತ್ರಿಕೆಯಲ್ಲಿ ಹೀಗೆ ಹೇಳ್ತದೆ, Jesus is saying there, ಯೇಸುವಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, Father, lo, it is written about me, I come to do thy will, O God. ತಂದೆ, ನಿನ್ನ ಚಿತ್ತ ನಾನು ಈಗ ಮಾಡಬೇಕೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. I will go. ನಾನು ಹೋಗ್ತೇನೆ. Who is this Jesus? ಯಾರು ಯೇಸು? Who is this Jesus? ಈ ಯೇಸು ಯಾರಾಗಿದ್ದಾರೆ? He came to this earth ಆತನಿಗೆ ಭೂಮಿಗೆ ಬಂದನು. and he was given a name Jesus. ಆತನಿಗೆ ಯೇಸು ಅಂತ ಹೆಸರು But ಕೊಡಲ್ಪಟ್ಟಿತು. before he became Jesus, ಆತನು ಯೇಸು ಆಗುವುದಕ್ಕಿಂತ ಮುಂಚಿತವಾಗಿ who was he? ಆತನು He ಯಾರಾಗಿದ್ದನು? was the Word. ಆತನೇ ವಾಕ್ಯ. God Almighty. ಸರ್ವಶಕ್ತನಾದ ದೇವರು. He never said, ಆತನು ಹೀಗೆ ಹೇಳಿಲ್ಲ, I am God. ನಾನು ದೇವರು. He never took advantage of his position. ತನಗಿರುವಂತ ಸ್ಥಾನ ಮಾನದ ಲಾಭವನ್ನು ಎಲ್ಲೂ ಆತನು ಪಡೆದುಕೊಳ್ಳಲಿಲ್ಲ. He never thought it to rob something or to cling something to his deity. ಅಥವಾ ತನಗಿರುವಂತ ಒಂದು ಮಹಿಮೆಯನ್ನ ಅದನ್ನು ತೆಗೆದುಕೊಳ್ಳಬೇಕು, ಅದರಿಂದ ಲಾಭ ಪಡೆದುಕೊಳ್ಳಬೇಕು ಎಂಬುದಾಗಿ ಎಲ್ಲೂ ಇಷ್ಟಪಡಲಿಲ್ಲ. Hallelujah. Hallelujah. It says, ಇದು ಹೇಳ್ತದೆ, though he was God, ಆತನು ದೇವರಾಗಿದ್ದಾಗೂ ಸಹ he thought it not robbery to be equal with God. ಅಥವಾ ದೇವರಿಗೆ ಸರಿಸಮಾನ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ. Hallelujah. Hallelujah. He never took advantage of his position. ತನಗಿರುವಂತ ಸ್ಥಾನಮಾನವನ್ನು ಬೇಕು ಎಂಬುದಾಗಿ ಎಂದಿಗೂ ಆತ ಇಷ್ಟಪಡಲೇ ಇಲ್ಲ. Hallelujah. Hallelujah. The Bible says, ಸತ್ಯವೇದ ಹೇಳ್ತದೆ, prophecy about Jesus. ಯೇಸುವಿನ ಕುರಿತಾಗಿರುವಂತ ಪ್ರವಾದನೆ, Old Testament prophecies. ಹಳೆಯ ಒಡಂಬಡಿಕೆಯಲ್ಲಿರುವಂತ ಪ್ರವಾದನೆಗಳು. Hallelujah. Hallelujah. It was written about him. ಅದು ಎಲ್ಲವೂ ಆತನ ಕುರಿತಾಗಿ ಬರೆಯಲ್ಪಟ್ಟಿದೆ. He said, Father, ತಂದೆ, it is written about me. ನನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. I come to do thy will, O God. ನಿನ್ನ ಚಿತ್ತವನ್ನು ನಾನು ಮಾಡ್ತೇನಪ್ಪ. Hallelujah. Hallelujah. What a Savior we serve. ಎಂತ ಒಂದು ಸೇವೆ, ಒಂದು ರಕ್ಷಕರನ್ನು ನಾವು ಸೇವೆ ಮಾಡ್ತಾ ಇದ್ದೇವೆ. The Word ವಾಕ್ಯವು became flesh and blood. ಮಾಂಸ ಮತ್ತು ರಕ್ತವಾಯಿತು. And they called him what? ಆತನಿಗೆ ಏನಂತ ಕರೀತಾರೆ ಗೊತ್ತಾ? They called him Jesus. ಆತನಿಗೆ ಯೇಸು ಎಂಬುದಾಗಿ ಕರೆದರು. They called him Jesus. ಆತನಿಗೆ ಯೇಸು ಎಂಬುದಾಗಿ ಕರೆದರು. He was God. ಆತನ ದೇವರಾಗಿದ್ದನು. He became man. ಆತನ ಮನುಷ್ಯನಾದ. He was Word. ಆತನ He ವಾಕ್ಯವಾಗಿದ್ದನು. became Jesus. ಆತನು ಯೇಸುವಾದನು. Hallelujah. 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 Today, ಈ ದಿನ what is Christmas to us? ಏನು ಈ ದಿನ ನಮಗೆ ಕ್ರಿಸ್ತ ಜಯಂತಿ ಅಂದರೆ? Don't take advantage of your position. ನಿಮಗಿರುವಂತ ಸ್ಥಾನಮಾನದ ಲಾಭ ಪಡೆದುಕೊಳ್ಳಿಕ್ಕೆ ಹೋಗಬೇಡ್ರಿ. Hallelujah. Hallelujah. Are you getting what I'm saying? ನಾನು ಹೇಳೋದು ಅರ್ಥ ಆಗ್ತಾ ಇದೆನಾ? The mind of Christ. ಯೇಸುವಿನ ಮನಸ್ಸು. It is written about me. ನನ್ನ ಕುರಿತಲ್ಲಿ ಬರೆಯಲ್ಪಟ್ಟಿದೆ. I come to do thy will. ನಾನು ನಿನ್ನ ಚಿತ್ತವನ್ನು ಮಾಡ್ತೇನಪ್ಪ. So we as Christians, ನಾವು ಕ್ರೈಸ್ತರು, what should we say? ನಾವೇನು ಹೇಳಬೇಕು? Oh, here I am, Lord. ಕರ್ತನೇ, ನಾನು ಇಲ್ಲಿದ್ದೇನೆ. I come ನಾನು ಬರ್ತೇನೆ. also ಆದರೂ to do your will ನಿನ್ನ ಚಿತ್ತ ಮಾಡುವುದಕ್ಕಾಗಿ, according to your word. ನಿನ್ನ ವಾಕ್ಯದ ಪ್ರಕಾರವಾಗಿ. Hallelujah. Hallelujah. Not according to what I want, ನನಗೇನು ಬೇಕು ಅದಲ್ಲ, what I desire. ನನಗೇನು ಆಸೆ ಇದೆ ಅದು ಅಲ್ಲ. But Lord, ಕರ್ತನೇ, though I have a reputation, ನನಗೊಂದು ಸ್ಥಾನಮಾನ ಇರಬಹುದು,
I will never take advantage of it. ಅದರ ಬಗ್ಗೆ ನಾನು ಆಲೋಚಿಸುವುದಿಲ್ಲ. Hallelujah. Hallelujah. I will do what your word says. ನಿನ್ನ ವಾಕ್ಯ ನನಗಾಗಿ ಏನು ಹೇಳ್ತಾ ಇದೆ ನಾನು ಮಾಡ್ತೇನೆ. That is Christmas. ಅದೇ ನಿಜವಾದ ಕ್ರಿಸ್ತ ಜಯಂತಿ ಆಗಿದೆ. Hallelujah. Hallelujah. What is Christmas? ಏನಪ್ಪ ಕ್ರಿಸ್ಮಸ್ ಅಂದ್ರೆ? To do what is written in the word. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದನ್ನು ಮಾಡುವಂತದ್ದು. Lord, ಕರ್ತನೇ, I come to do your will. ನಿನ್ನ ಚಿತ್ತ ಮಾಡೋದಕ್ಕಾಗಿ ನಾನು I ಬಂದಿದ್ದೇನೆ. come to do your will. ನಿನ್ನ ಚಿತ್ತವನ್ನು ಮಾಡೋದಕ್ಕಾಗಿ I ಬಂದಿದ್ದೇನೆ. don't care or take advantage of who I am or my position. ಕರ್ತನೇ, ನಾನು ಏನಾಗಿದ್ದೆ ನನ್ನ ಸ್ಥಾನ ಮನೆಯಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. Hallelujah. Hallelujah. I come to do thy will. ನಿನ್ನ ಚಿತ್ತ ಮಾಡೋದಕ್ಕಾಗಿ ಬಂದಿದ್ದೇನೆ. Even though I am God, ನಾನು ದೇವರು ಆಗಿದ್ದರೂ ಸಹ I am willing, Lord, ನಾನು ಚಿತ್ತೈಸ್ತೇನೆ to give it up. ಎಲ್ಲವನ್ನು ಬಿಟ್ಟುಕೊಡೋದಕ್ಕಾಗಿ. Hallelujah. Hallelujah. Are you getting what I am saying? ನಾನು ದೇವರ ವಾಕ್ಯ ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ? The mind of Christ. ಯೇಸುವಿನಂತ ಮನಸ್ಸು Giving up everything ಎಲ್ಲವನ್ನು ಬಿಟ್ಟುಕೊಡುವಂಥದ್ದು, for the sake of others. ಇತರರಿಗಾಗಿ ಬಿಟ್ಟುಕೊಡುವಂಥದ್ದು. Hallelujah. Hallelujah. Are you willing to give everything up for the sake of others? ಇತರರಿಗಾಗಿ ಎಲ್ಲವನ್ನು ಬಿಟ್ಟುಕೊಡೋದಕ್ಕಾಗಿ ನೀನು ಮನಸ್ಸು ಮಾಡ್ತೀಯಾ ಈ ದಿವಸ? Or are you taking advantage of your position and say, no, ನೀನು I am something. ನಾನು ಏನಾಗಿದ್ದೇನೆ, ನಾನು ಹೀಗೆ ಇರ್ತೇನೆ I am ಎಂಬುದಾಗಿ, something. ನಾನು ಏನೋ ಒಂದೇನೋ ಇದ್ದೇನೆ. Are you getting what I'm saying? Hallelujah. 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 But see Jesus. ಯೇಸು ನೋಡ್ರಿ, He was word. ಆತನ ವಾಕ್ಯವಾಗಿದ್ದನು. He became Jesus. ಆತನ How many of ಯೇಸು. you are understanding the depth of it, what I'm saying? ನಾನು ಹೇಳುವಂತ ಆಳ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? Are you getting what I'm saying? The very mind of Christ. ಯೇಸುವಿನಂತ ಮನಸ್ಸು. And it goes on to say like this. ಅದು ಹೇಳ್ತಾ ಮುಂದೆ ಹೀಗೆ ಹೋಗ್ತದ್ರಿ. And made himself of no reputation. ಅದು ಹೇಳ್ತದೆ, ಆತನು ತನ್ನನ್ನು ಬರಿದು ಮಾಡಿಕೊಂಡು ದಾಸ ರೂಪವನ್ನು ಧರಿಸಿಕೊಂಡಂತೆ. Hallelujah. Hallelujah. The first thing, ಮೊದಲನೆಯದು, what is Christmas to Jesus? ಯೇಸು ಸ್ವಾಮಿಯ ಕ್ರಿಸ್ತ ಜಯಂತಿ ಅಂದ್ರೆ ಏನು? To empty himself. ತನ್ನನ್ನೇ ತಾನು ಬರಿದು ಮಾಡಿಕೊಳ್ಳುವುದು. Hallelujah. Hallelujah. You and I are celebrating Christmas ನಾನು today. ನೀನು ಈ ದಿವಸ ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದೇವೆ. How do you celebrate ಹೇಗೆ it? ನೀವು ಆಚರಿಸ್ತಾ ಇದ್ದೀರಿ? By emptying yourself. ನಮ್ಮನ್ನ ನಾವು ಬರಿದು ಮಾಡಿಕೊಂಡು. But today, ಆದ್ರೆ ಈ ದಿನ we are so much filled with self. ಎಲ್ಲ ನನ್ನ ತನದಿಂದ ನಾವು ತುಂಬಲ್ಪಟ್ಟಿದ್ದೇವೆ. Self glory. ಸ್ವತಃ ಮಹಿಮೆ, Self righteousness. ಸ್ವನೀತಿ, Name. ಹೆಸರು, Fame. ಸ್ಥಾನ, Position. ಮಾನ, We are so much filled with self. ಎಲ್ಲಗಳಿಂದ ಸ್ವಾರ್ಥವು ತುಂಬಲ್ಪಟ್ಟಿದ್ದೇವೆ. But look at Jesus. ಯೇಸುವನ್ನು ನೋಡ್ರಿ, He emptied, the Bible says. ದೇವರ ವಾಕ್ಯ ಆತನನ್ನು ಬರಿದು ಮಾಡಿಕೊಂಡನು. Hallelujah. Hallelujah. For who? ಯಾರು? For the sake of mankind. ನನ್ನಗಾಗಿ, ನಿನಗಾಗಿ, ಮನುಷ್ಯರಿಗಾಗಿ. Are you ready or willing to empty yourself? ಈ ದಿವಸ ನಿನ್ನ ನೀನು ಬರಿದು ಮಾಡಿಕೊಳ್ಳೋಕೆ ನೀವು ಸಿದ್ಧರಾಗಿದ್ದೀರೋ? Hallelujah. Hallelujah. Listen to this. ಇದನ್ನು ಗಮನ ಕೊಟ್ಟು ಕೇಳಿಸ್ಕೊಡ್ರಿ. Jesus, ಯೇಸು who was ಆತನ ಏನಾಗಿದ್ದನು? everything. ಎಲ್ಲವೂ ಆಗಿದ್ದನು. Hallelujah. Hallelujah. Everything, the very word. ದೇವರ ವಾಕ್ಯದ ಹೇಳುವಂತೆ ವಾಕ್ಯವೇ ಆತನಾಗಿದ್ದನು. Okay. Jesus Yes. was everything ಯೇಸು ಎಲ್ಲವೂ ಆಗಿದ್ದನು and also ಆದರೂ something. ಮತ್ತೆ ಏನೋ ಒಂದು ಆದನು. But the Bible says, ಸತ್ಯವೇದ ಹೇಳ್ತದೆ, he who was something ಆತನು ಆಗಿರುವಂತ ಏನೋ ಒಂದು ಆಗಿರುವಂತ and everything ಎಲ್ಲವೂ ಆದವನು became nothing. ಈಗ ಏನು ಇಲ್ಲದವನಾಗ್ತಾನೆ. Hallelujah. Hallelujah. If you want to become somebody in life, ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಏನಾದ್ರೂ if ಆಗ್ಬೇಕಾದ್ರೆ, you want to become something in your life, ನಿಮ್ಮ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಾದ್ರೆ you should become nothing. ನೀನು ಏನು ಇಲ್ಲದವನಾಗಬೇಕು. If you can never become nothing, ನೀನು ಏನು ಇಲ್ಲದವನಾಗದೆ ಹೊರತು you cannot be something. ಏನೋ ಒಂದು ಆಗುವುದಕ್ಕಾಗಿ ಸಾಧ್ಯವಿಲ್ಲ. Hallelujah. Hallelujah. Because our God ನಮ್ಮ ದೇವರು only ಮಾತು ಏನಂದ್ರೆ uses people ಎಂತವ್ರನ್ನ ಆತನು ಉಪಯೋಗಿಸ್ತಾನಂದ್ರೆ who are nothing. ಏನು ಇಲ್ಲದವರನ್ನ. Because if you have something, ನಿನ್ನ ಬಳಿ ಏನಾದ್ರೂ ಇದ್ರೆ he cannot use you. ಆತನನ್ನು ಉಪಯೋಗಿಸಕ್ಕೆ ಸಾಧ್ಯವಿಲ್ಲ. The Bible says ಸತ್ಯವೇದ ಹೇಳ್ತದೆ, Jesus, ಯೇಸು in order to become
something. ಆತನು ಏನೋ ಆಗ್ಬೇಕಾದ್ರೆ He was everything. ಆತನು ಎಲ್ಲವೂ ಆಗಿದ್ದನು. But I'm going to say afterwards what he became. ಆತನು ಏನಾದ್ರು ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. Hallelujah. Hallelujah. He became nothing. ಆತನು ಏನು ಇಲ್ಲದವನಾದನು. The Bible says. ಸತ್ಯವೇದ ಹೇಳ್ತದೆ. How did God create everything? ಹೇಗೆ ದೇವರು ಎಲ್ಲವನ್ನೂ ಉಂಟು ಮಾಡಿದನು. Come on, tell me, how did he create? ಹೇಗೆ ಉಂಟು ಮಾಡಿದನು. Bible says out of nothing God created everything. ಏನು ಇಲ್ಲದೆ ಇರುವುದರಲ್ಲಿ ಎಲ್ಲವನ್ನೂ ಆತನು ಉಂಟು ಮಾಡಿದನು. Hallelujah. 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 When you and I become nothing, ನಾನು ನೀನು ಏನಿಲ್ಲದವರಾಗುವಾಗ God will create everything. ಕರ್ತನು ನಿನ್ನ ಒಳಗಡೆ ಎಲ್ಲವನ್ನು ಉಂಟು ಮಾಡಲು ಶಕ್ತನಾಗಿದ್ದಾನೆ. Hallelujah. Hallelujah. Christmas means ಕ್ರಿಸ್ತ ಜಯಂತಿ ಅಂದ್ರೆ to empty yourself, ನಿಮ್ಮನ್ನು ನೀವು ಬರೆದು ಮಾಡಿಕೊಳ್ಳುವುದು, to become nothing. ಏನು ಇಲ್ಲದವನಾಗಿರುವಂತದ್ದು. Hallelujah. Hallelujah. What did Jesus empty himself? ಯೇಸು ಸ್ವಾಮಿ ಯಾವುದನ್ನು ತನ್ನ ಬರೆದು ಮಾಡಿಕೊಂಡನು. All the glory he had. ತನಗಿರುವಂತ ಎಲ್ಲಾ ಮಹಿಮೆಯನ್ನ. Hallelujah. Hallelujah. All the glory that he had. ಆತನಿಗಿರುವಂತ ಎಲ್ಲಾ ಮಹಿಮೆಯನ್ನ. The throne that he had. ತನಗಿರುವಂತ ಸಿಂಹಾಸನವನ್ನ. Hallelujah. Hallelujah. The worship that was coming to him. ಆತನಿಗೆ ಬರ್ತಾ ಇರುವಂತ ಆರಾಧನೆಯನ್ನ. Are you getting what I'm saying? ನಾನು ಹೇಳೋದು ಅರ್ಥ ಆಗ್ತದೇನಾ? Hallelujah. 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 The name that he had. ಆತನಿಗಿರುವಂತ ಹೆಸರು. The position that he had. ಆತನಿಗಿರುವಂತ ಸ್ಥಾನ. Bible says. ಸತ್ಯವೇದ ಹೇಳ್ತದೆ. Made himself empty. ತನ್ನನ್ನು ತಾನು ಬರಿದು ಮಾಡಿ. He just gave it up. ಎಲ್ಲವನ್ನು ಬಿಟ್ಟು ಕೊಡ್ತಾನ್ರಿ. And became what? ಏನಾಗ್ತಾನ್ರಿ? Nothing. ಏನೂ ಇಲ್ಲ. Hallelujah. 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 Nothingness is ಏನು our. ಇಲ್ಲದೆ ಇರುವಂತದ್ದು ಬಲಿಷ್ಠವಾಗಿದೆ. Today our problem is ನಮ್ಮ ಸಮಸ್ಯೆ ಏನು ಗೊತ್ತ್ರಿ? we are something. ನಾವೇನೋ ಆಗ್ಬಿಟ್ಟಿದ್ದೇವೆ. And we also want to show people that we are something. ನಾವು ಜನರಿಗೆ ನಾ ಏನೋ ಇದೆ ಅಂತ ತೋರಿಸ್ಲಿಕ್ಕೆ ಅದನ್ನೇ ಇಷ್ಟಪಡ್ತೇವೆ. That's the greatest temptation. ಇದೇ ನಮಗೆ ಶ್ರೇಷ್ಠವಾದ ದೊಡ್ಡ ಶೋಧನೆ. Right? We want to show people we are something. ಏನೋ ಐತೆ ಅಂತ ತೋರಿಸ್ಬೇಕಂತೀವಿ ನಾವು. Who we are. ನಾವ್ಯಾರು? What we have. ನಮ್ಗೆ ಏನಿದೆ? How good I preach. ಎಷ್ಟು ನಾನು ಬೋಧಿಸಬಹುದು? How good I dress up. ಎಷ್ಟು ನಾನು ಬಟ್ಟೆ How ಹಾಕಬಹುದು? anointed I am. ಎಷ್ಟು ಅಭಿಷೇಕಗಳ ಮೇಲಿದೆ? How many people come to my meetings. ಎಷ್ಟು ಜನ ಕೂಟಕ್ಕೆ ಬರ್ತಾರೆ? All outward show. ಎಲ್ಲ ಹೊರಗಡೆ Trying to ತೋರಿಸ್ಲಿಕ್ಕೆ. show that you are something. ನಾನು ಏನೋ ಇದ್ದೇನೆ ಅಂತ ತೋರಿಸಬೇಕು. That's where we are failing. ಅಲ್ಲೇ ತಪ್ಪಿ ಹೋಗ್ತಾ ಇದ್ದೇವೆ. We should say, Lord, ನಾವು ಕರ್ತನಿಗೆ ಹೇಳಬೇಕು. God, I am nothing. ಕರ್ತ ನಾನು ಏನೂ ಇಲ್ಲ. I empty myself. ನನ್ನನ್ನು ಬರೆದು ಮಾಡಿಕೊಳ್ಳುತ್ತೇನೆ. Hallelujah. 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 Jesus wanted ಯೇಸು ಏನನ್ನು ಬಯಸ್ತಾನಂದ್ರೆ an empty womb. ಬರಿದಾದ ಒಂದು ಗರ್ಭ. Hallelujah. Hallelujah. Because he wants to come there. ಯಾಕಂದ್ರೆ ಆತನಲ್ಲಿ ಬರಲಿಕ್ಕೆ ಇಷ್ಟಪಡ್ತಾನೆ. If your womb or your out, then where he'll come? ನಿಮ್ಮ ಹೊಟ್ಟೆ ತುಂಬಿ ಬಿಟ್ಟಿದ್ರೆ ಯೇಸು ಮೇಲೆ ಬರ್ಬೇಕ್ರಿ. Are you what I'm saying? Your womb I'm speaking, okay? ಅಥವಾ ನಿಮ್ಮ ಗರ್ಭ. ಗರ್ಭ. Hallelujah. Are you understanding what I'm saying? ನಾನು ಹೇಳೋದನ್ನ ಅರ್ಥ ಆಗ್ತಿದೆನಾ? First thing, ಮೊದಲನೇದು he made himself of no reputation. ತನಗೆ ಯಾವುದೇ ಸ್ಥಾನಮಾನವನ್ನು ಇಟ್ಟುಕೊಳ್ಳೋದಿಲ್ರಿ. He emptied himself. ತನ್ನನ್ನು ತಾನು ಬರೆದು That ಮಾಡಿಕೊಳ್ತಾನೆ. is the mind of God. ಅದು ಯೇಸುವಿನ ಮನಸ್ಸು. So if you want to celebrate ನೀವೇ Jesus, ಯೇಸುವನ್ನ ಸಂಭ್ರಮಿಸಬೇಕೆಂಬುದಾಗಿದ್ದೀರಾ? celebrate Christmas, ಅಥವಾ ಕ್ರಿಸ್ಮಸ್ ಅನ್ನು ಆಚರಿಸಬೇಕೆಂಬುದಾಗಿದ್ದೀರಾ? be willing to become nobody. ಏನು ಇಲ್ಲದವನಾಗಿರುವುದಕ್ಕಾಗಿ ಬಯಸು. Hallelujah. Hallelujah. Though you have everything, ಎಲ್ಲ ಇರಬಹುದು, just lay it aside. ಅದೆಲ್ಲ ಪಕ್ಕಕ್ಕಿಡ್ರಿ. Because that is the greatest hindrance ಅದೇ ಸಂಗತಿ ನಿಮಗೆ ದೊಡ್ಡ ಅಡ್ಡಿಯಾಗಿದೆ. to worship God, ಕರ್ತನ ಆರಾಧನೆ ಮಾಡೋದಕ್ಕಾಗಿ, to become somebody that God wants you to become. ದೇವರು ನೀನು ಏನಾಗಬೇಕೆಂಬುದಕ್ಕಾಗಿ ದೇವರು ಆಲೋಚನೆ ಮಾಡಿದಾಗ ಅದನ್ನು ಆಗದಂತೆ ಅಡ್ಡಿ ಮಾಡ್ತಾರೆ. Hallelujah. Hallelujah. Made himself no reputation. ತನಗೆ ಯಾವುದೇ ಮಾನವನ್ನು ಆತ ಉಳಿಸಿಕೊಳ್ಳಲಿಲ್ಲ. Emptied himself. ತನ್ನನ್ನು ಬರೆದು ಮಾಡಿಕೊಂಡನು. Second thing, ಎರಡನೇ ವಿಷಯ, he took a form of a servant. ಆತನು ದಾಸನ ರೂಪವನ್ನು ಧರಿಸಿದನು. Hallelujah. 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 What is Christmas? ಕ್ರಿಸ್ಮಸ್ ಅಂದ್ರೆ ಏನ್ರಿ? To become a servant. ದಾಸನಾಗುವುದು. What is Christmas? ಕ್ರಿಸ್ಮಸ್ ಅಂದ್ರೆ ಏನು? Servant. ಸೇವಕ ಆಗ್ಬೇಕು. Hallelujah. Hallelujah. Jesus said, ಎಷ್ಟು ಹೇಳ್ತಾರೆ? I did not come to be served, but I came to serve. ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ಸೇವೆ ಮಾಡೋದಕ್ಕಾಗಿ ಬಂದಿದ್ದೇನೆ. Today, ಈ ದಿನ we want everybody to serve. ಎಲ್ಲರೂ ಬಂದು ನಾನು ಸೇವೆ ಮಾಡಬೇಕು. Hallelujah. Hallelujah. But are you willing to serve? ಈ ದಿವಸ ನೀವು ಸೇವೆ ಮಾಡಲಿಕ್ಕೆ ಇಷ್ಟಪಡ್ತೀರಾ? Jesus. ಯೇಸು Who is he? ಯಾರು? God of God. ದೇವ, Almighty God.
ಸರ್ವಶಕ್ತನಾದ He ದೇವರು went on serving people. ಎಲ್ಲರಿಗೆ ಸೇವೆ ಮಾಡುತ್ತಾ ಹೋಗ್ತಾನೆ. Hallelujah. Hallelujah. Went on serving people. ಎಲ್ಲ ಜನರಿಗೆ ಸೇವೆ ಮಾಡ್ತಾ ಹೋಗ್ತಾನೆ. How did he do this? ಹೇಗೆ ಅದನ್ನು ಮಾಡ್ತಾ ಇದ್ದಾರೆ? In the same chapter, ಇದೇ ಅಧ್ಯಾಯದಲ್ಲಿ ಹೇಳ್ತದೆ. Paul says, ಪೌಲ ಹೇಳ್ತಾನೆ, esteem each other better than yourselves. ಏನ್ ಹೇಳ್ತಾನೆ ಅಂದ್ರೆ ಇತರರು ನಿನಗಿಂತಲೂ ಶ್ರೇಷ್ಠರೆಂಬುದಾಗಿ ನೀ ಎಣಿಸ್ಬೇಕು. My God, if you can follow this formula, ಒಂದು ವೇಳೆ ಈ ಸೂತ್ರವನ್ನು ನೀವು ಹಿಡ್ಕೊಂಡು ಹೊಂಟ್ರಂದ್ರೆ, if I can say, Pastor Vinod is far better than me, ನಾನು ಒಂದು ಹೇಳ್ಬೋದು ಪಾಸ್ಟರ್ ರಾಜು ಅವರು ನನಗಿಂತ ಬಹಳ ಉನ್ನತವಾಗಿದ್ದಾರೆ ಅಂತ ಹೇಳ್ಬಿಟ್ರೆ right? ಜೀವನ ಸಾರ್ಥಕ. Really? Jesus, ಯೇಸು Almighty God, ಸರ್ವಶಕ್ತನಾದ ದೇವರು, he said, ಆತನು ಹೇಳ್ತಾನೆ, you are more important to me than my name, fame, position and throne. ನನಗಿರುವಂತ ಸ್ಥಾನ ಮಾನ ಅಂತಸ್ತು ನನಗಿರುವಂತ ಸಿಂಹಾಸನಕ್ಕಿಂತ ನನಗೆ ನೀವು ಬಹಳ ಪ್ರಾಮುಖ್ಯರು. Hallelujah. 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 I want to serve. ನಾನು ನಿಮ್ಗೆ ಸೇವೆ ಮಾಡ್ತೇನೆ. You think you are serving me? ನೀವು ತಿಳ್ಕೊಂತ ನನಗೆ ಸೇವೆ ಮಾಡ್ತಾ ಇದ್ರಿ Through your ಎಂಬುದಾಗಿ worship? ನಿಮ್ಮ ಆರಾಧನೆಯಿಂದ. Yes. ಹೌದು. But look at Jesus. ಯೇಸುವನ್ನು ನೋಡ್ರಿ, He came to serve you. ಆತನು ಸೇವೆ ಮಾಡೋದಕ್ಕಾಗಿ ಬಂದನು. Hallelujah. Hallelujah. Bible says, ಸತ್ಯವೇದ ಹೇಳ್ತದೆ, at the end of his ministry, ಯೇಸುವಿನ ಸೇವೆ ಅಂತಕ್ಕೆ ಬರುವಾಗ, before going to the cross, ಆತನ ಶಿಲುಬೆ ಹೋಗಿ ಮುಂಚಿತವಾಗಿ, Bible says, ಸತ್ಯವೇದ ಹೇಳ್ತದೆ, he took a bowl, ಆತನ ಬೌಲನ್ನು ತೆಗೆದುಕೊಳ್ತಾನೆ, he poured water, ಅದರ ನೀರನ್ನು ಹಾಕ್ತಾನೆ. he only, nobody helped him. ಯಾರು ಆತನಿಗೆ ಸಹಾಯ ಮಾಡಿಲ್ಲ, ಆತನೇ ಮಾಡ್ತಾನೆ. He took a bowl, ಆತನ ಬೇಸನ್ನು ತೆಗೆದುಕೊಳ್ತಾರೆ. hallelujah. He went, ಆತನು ಹೋಗ್ತಾನೆ, filled it with water, ನೀರನ್ನು ತುಂಬಿಸ್ತಾರೆ. he took a towel, ಆತನ ಟವಲ್ ತೆಗೆದುಕೊಳ್ತಾರೆ, he tied it to his loins. ನಡುವನ್ನು ಕಟ್ಟಿಕೊಳ್ತಾರೆ. And what did he do? ಏನ್ ಮಾಡಿದ್ರು ಗೊತ್ತಾ? Peter, ಪೇತ್ರನೇ, give your leg. ನಿನ್ನ ಕಾಲು ಕೊಡು. It is said like that. He stooped down. ಆತನ ಹಾಗೆ ಹೇಳಿಲ್ರಿ, ಆತನೇ ಆತನ ಪಾದ ಬಳಿಗೆ No, ತಗ್ಗಿಸಿಕೊಂಡನು. he knelt down. ಆತ ಸಂಪೂರ್ಣವಾಗಿ ತನ್ನ ತಗ್ಗಿಸಿಕೊಂಡನು. He bent down. ಆತನ ತನ್ನ ತಗ್ಗಿದವನಾಗಿ ಆತನ ಇಲ್ಲಿಗೆ ಬರ್ತಾನೆ. And he took his leg. ಆತನ ಪಾದವನ್ನು ಆತ ತೆಗೆದುಕೊಳ್ತಾನೆ. What happened? ಏನಾಗ್ತದೆ? He poured water. ಅಲ್ಲಿ ನೀರನ್ನು ಹಾಕ್ತಾನೆ, He washed. ಅದನ್ನು ತೊಳಿತಾನೆ, He cleansed it. ಅದನ್ನು ಒರೆಸ್ತಾನೆ. I don't know whether he kissed it. ಗೊತ್ತಿಲ್ಲ, ಅದಕ್ಕೆ ಮುದ್ದು ಕೊಟ್ಟರೆ ಗೊತ್ತಿಲ್ಲ. Who did this? ಯಾರು ಇದನ್ನ ಮಾಡಿದ್ರು? Hallelujah. Hallelujah. Who did this? ಇದನ್ನ ಯಾರು ಮಾಡಿದ್ರು? Who did this? ಇದನ್ನ ಯಾರು ಮಾಡಿದ್ರು? If he has done that, ಆತನು ಅದನ್ನು ಮಾಡಿದ್ರೆ what is hindering you? ನಿನಗೆ ಏನು ಅಭ್ಯಂತರ ಆಗ್ತಾ ಇದೆ ಮಾಡ್ಲಿಕ್ಕೆ? We say, ನಾವು ಹೇಳ್ತೇವೆ, we are his disciples. ನಾವು ಆತನ ಸೇವಕರು. Forget about washing. ನೀವು ತೊಳೆದು ಬಿಟ್ಬಿಡ್ರಿ. You can't even sit to a brother who is next to you. ನೀವು ಪಕ್ಕದ ಸಹೋದರ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. Are you getting what I'm saying? ಹೇಳೋದು ನಿಮ್ಗೆ ಅರ್ಥ ಆಗ್ತದೆ ನಾನು? Because he has done something to you. ಏನೋ ತಪ್ಪು ಮಾಡಿದ ನಿಮಗಾಗಿ ಅವನು ಏನೋ ತಪ್ಪು ಮಾಡಿದ ಅದಕ್ಕೆ. Now tell me, ಈಗ ಹೇಳ್ರಿ, was Judas there or no in that? ಆ ಒಂದು ಯೇಸು ಸ್ವಾಮಿ ಪಾದ ತೊಳೆಯುವಾಗ ಯೂದಾಲ್ ಇದ್ನೋ ಇಲ್ಲೋ? Did he wash Judas' disciple feet or no? ಯೇಸು ಸ್ವಾಮಿ ಯೂದನ ಕಾಲನ್ನು ತೊಳೆದ್ರೋ ಇಲ್ಲೋ? Yes? Yes. He knew. ಆತನಿಗೆ ಗೊತ್ತಿತ್ತು. Bible says Jesus knew already what was in man. ಆತ ಮನುಷ್ಯನೊಳಗಡೆ ಏನಿದೆ ಯೇಸುವಿಗೆಲ್ಲ ಗೊತ್ತಿದೆ. He knew this is the person. ಇವನೇ ವ್ಯಕ್ತಿ ಎಂಬುದು ಯೇಸುವಿಗೆ ಗೊತ್ತಿತ್ತು. But still, ಆದ್ರೂ ಸಹ, oh, look at Jesus. ಯೇಸುವನ್ನು ನೋಡ್ರಿ, He stooped down ಆತನು ಕೆಳಗೆ ಬರ್ತಾನೆ and wiping the feet or serving the one in a few moments who will be betraying ಇನ್ನು him. ಕೆಲವೇ ಕ್ಷಣಗಳಲ್ಲಿ ತನ್ನನ್ನು ಹಿಡಿದುಕೊಳ್ಳಿಕ್ಕಿರುವಂತ ಶಿಷ್ಯರ ಪಾದವನ್ನು ತೊಳೆದು ಒರೆಸ್ತಾ ಇದ್ದಾನೆ ಯೇಸು ಸ್ವಾಮಿ. Hallelujah. 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 He said, I am nothing. ಆದ್ರಿಂದ ನಾನೇನೂ ಅಲ್ಲ, I am a servant. ನಾನು ದಾಸನು. I came to serve. ನಿಮ್ಗೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇನೆ. I came to serve my Father. ನನ್ನ ತಂದೆ ಸೇವೆ ಮಾಡ್ಲಿಕ್ಕೆ And ಬಂದಿದ್ದೇನೆ. I came why? ಯಾಕೆ ಬಂದಿದ್ದೇನೆ ಗೊತ್ತಾ? To serve you. ನಿಮಗೆ ಸೇವೆ ಮಾಡೋದಕ್ಕಾಗಿ ಬಂದಿದ್ದೇನೆ. Hallelujah. Hallelujah. That's Christmas. ಅದೇ ಕ್ರಿಸ್ತ ಜಯಂತಿ. To serve. ಸೇವೆ ಮಾಡ್ರಿ, Serve people. ಜನರಿಗೆ ಸೇವೆ ಮಾಡ್ರಿ. Regardless of what you expect from them. ಜನರಿಂದ ಏನು ಅಪೇಕ್ಷೆ ಪಡದೆ ಸೇವೆ ಮಾಡಿ. You do. You serve. ನೀವು ಮಾಡಿ ಅದನ್ನ. Say, you are more precious than me. ನನಗಿಂತ ನೀನು ಪ್ರಾಮುಖ್ಯ ಎಂಬುದಾಗಿ You are ಹೇಳ್ರಿ. more important than me. ನನಗಿಂತಲೂ ನೀವು ಬಹಳ ಪ್ರಾಮುಖ್ಯರು. Hallelujah. Hallelujah. Let us say, how can I serve you? ಕೇಳ್ಬೋದು, ಹೇಗೆ ನಿಮ್ಗೆ ಸೇವೆ ನಾ ಮಾಡ್ಲಿ? Hallelujah. Hallelujah. He became servant.
ಆತನು ದಾಸನಾದನು. In another way, ಇನ್ನೊಂದು ವಿಚಾರದಲ್ಲಿ ವೇಟರ್ ಅಥವಾ ಹೋಟೆಲ್ನಲ್ಲಿ ವೇಟರ್ ಇರ್ತಾರಲ್ರಿ, suppliers. Hallelujah. Hallelujah. You go and sit there. ಅಲ್ಲಿ ಹೋಗಿ ನೀವು ಕೂತ್ಕೊಳ್ಳೋದಾದ್ರೆ You think supplier job is a keel job ಅಂತೀವಲ್ಲ? ನಾವು ಸಪ್ಲೈಯರ್ ಕೆಲಸ ಬಹಳ ಕೀಳಾದಂತ ಹೇಳ್ತೀವಲ್ರಿ. He'll come ಆತನ ಬರ್ತಾರೆ and he said, ಆತನ ಹೇಳ್ತಾನೆ, sir, what do you want? ನಿಮ್ಗೆ ಏನ್ ಬೇಕ್ರಿ ಸರ್? And we, ನಾವು ಹೇಳ್ತೇವೆ, you know, we give orders, ನಾವು ಅವ್ರಿಗೆ ಆರ್ಡರ್ ಕೊಡ್ತೇವೆ, right? They take it, ಅವ್ರು ತೆಗೆದುಕೊಳ್ತಾರೆ, They go. ಹೋಗ್ತಾರೆ, they bring and they give. ತೆಗೆದುಕೊಂಡು ಬಂದು ನಮ್ಗೆ ಕೊಡ್ತಾರೆ. They served you best. ಒಳ್ಳೆ ರೀತಿಯ ಸೇವೆ ಮಾಡ್ತಾರೆ. Any time in your lifetime. ನಿಮ್ ಜೀವನದಲ್ಲಿ ಯಾವಾಗಲಾದ್ರೂ ಒಂದ್ಸರಿ, Even me, ನಾನು ಸಹ any time, ಯಾವಾಗಾದ್ರೂ ಅನ್ಸೆ, did we thank that supplier? ಯಾವಾಗಾದ್ರೂ ಆ ಸಪ್ಲೈಯರ್ಗೆ ಥ್ಯಾಂಕ್ ಯು If you have done it, ನೀವು ಅದನ್ನ ಮಾಡಿದ್ರೆ praise the Lord. ದೇವರಿಗೆ ಸ್ತೋತ್ರ. Hallelujah. 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 We are called to serve, not to be served. ನಾವು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಕರೆಯಲ್ಪಟ್ಟವರಲ್ಲ, ಸೇವೆ ಮಾಡುವುದಕ್ಕಾಗಿ. Hallelujah. Hallelujah. So go on serving people. ನಾವು ಜನರ ಸೇವೆ ಮಾಡ್ತಾ ಹೋಗೋಣ. Christmas is not just 25th. 25ಕ್ಕೆ ಮಾತ್ರ, ಡಿಸೆಂಬರ್ 25 ಮಾತ್ರ ಕ್ರಿಸ್ತ ಜಯಂತಿ ಅಲ್ಲ. 365 days. 365 ದಿನಗಳು ಸಹ ನಾವು ಕ್ರಿಸ್ಮಸ್ ಮಾಡಬೇಕು. Daily you should serve. ಪ್ರತಿದಿನ ನಾವು ಸೇವೆ ಮಾಡಬೇಕು. Hallelujah. Hallelujah. No matter regardless of what that person has done in your life. ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಏನು ಮಾಡಿದ್ದಾನೆ ಏನಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. He became servant. ಆತನು ದಾಸನ ರೂಪವನ್ನು ಧರಿಸಿಕೊಂಡನು. What a God he is. ಎಂತ If ದೇವ a master could do that, ನಮ್ಮ ಒಡೆಯನು ಅದನ್ನು ಮಾಡ್ಲಿಕ್ಕೆ what ಶಕ್ತನಾಗಿದ್ದಾನೆ. is hindering you and me from doing ನನಗೆ those ನಿನಗೆ things? ಆ ಒಂದು ಸೇವೆ ಮಾಡ್ಲಿಕ್ಕೆ ಏನು ಅಡ್ಡಿಯಾಗಿದೆ? Big things we do. ದೊಡ್ಡ ಸಂಗತಿಯನ್ನು ಮಾಡ್ತೇವೆ. We go feed the poor, that, this and all. ನಾವು ಬಡವರಿಗೆ ಊಟ ಮಾಡಿದೆ, ಅವ್ರಿಗೆ ಅದನ್ನ ಕೊಟ್ಟು ಇದನ್ನ ಕೊಟ್ಟು ಎಲ್ಲ ಮಾಡ್ತೇವೆ. Do it very good. ಒಳ್ಳೇದ್ ಮಾಡ್ರಿ. But also remember your brothers and sisters who are sitting next to ನಿನ್ನ you. ಪಕ್ಕದಲ್ಲಿರುವಂತ ಸಹೋದರ ಸಹೋದರಿ ನೆನಪು ಮಾಡಿಕೋ. Hallelujah. 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 Take care of the people who are in the church. We should take care. ಸಭೆಯಲ್ಲಿರುವಂತ ಜನರು ಕಾಳಜಿಯನ್ನು ವಹಿಸಿರಿ. We are more interested in serving outside. ಹೊರಗಡೆ ಸೇವೆ ಮಾಡಕ್ಕೆ ನಾವು ತುಂಬಾ ಇಷ್ಟಪಡುವಾಗಿದ್ದೇವೆ. Serve inside. ಒಳಗಡೆ ಸೇವೆ ಮಾಡಿ ಫಸ್ಟ್. Hallelujah. Hallelujah. Today I feel sad. ನನಗೆ ದುಃಖ ಆಗ್ತಿದೆ. I don't want to take names. ಯಾರ ಹೆಸರನ್ನ ತೆಗೆಯಕ್ಕೆ ಇಷ್ಟಪಡೋದಿಲ್ಲ. I'm not insulting you all. ಯಾರನ್ನ ಅವಮಾನ ಪಡಿಸ್ತಾ ಇಲ್ರಿ. There are people in this church. ಕೆಲವೊಂದು ಸಭೆಯಲ್ಲಿ ಜನ ಇದ್ದಾರೆ. In this church now. ಈ ಸಭೆಯಲ್ಲಿ ಹೀಗಿದ್ದಾರೆ. They have not worn new clothes. ಅವ್ರು ಹೊಸ ಬಟ್ಟೆ ತೆಗೆದುಕೊಳ್ಳಿಕ್ಕೆ ಆಗಿಲ್ರಿ. Don't know they had or we don't know. ಅವ್ರಿಗೆ ಇದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ. But let's serve them. ಅವ್ರಿಗೆ ನಾವು ಸೇವೆ ಮಾಡೋಣ. Are you getting what I'm saying? ನಾನು ಹೇಳೋದಂಗೆ ಅರ್ಥ ಆಗ್ತದನ? Serve to them. ಅವ್ರು ಸೇವೆ ಮಾಡ್ರಿ. How can I help you? ಹೇಗೆ ನಿಮ್ಮನ್ನ ಸಹ ಸೇವೆ ಮಾಡಬಹುದು? It's for me also. ನನಗೂ ಸಹ ಅದು. Jesus came to serve. ಯೇಸು ಸ್ವಾಮಿ ಬಂದು ಸೇವೆ ಮಾಡೋದಕ್ಕಾಗಿ. Hallelujah. Hallelujah. What was necessary for him? ಅದಕ್ಕಾದ್ರೆ ಅವಶ್ಯವಾಗಿತ್ತು. Serve who? ಯಾರಿಗೆ ಸೇವೆ ಮಾಡಬೇಕಾಗಿತ್ತದು? Wretched people like us. ನಮ್ಮಂತೆ ಇರುವಂತ ಪಾಪದಲ್ಲಿರುವಂತವ್ರಿಗೆ ಆಗಿ. Hallelujah. Hallelujah. Even for those people who put him on the cross. ಆತ ಶಿಲುಬೆಗೆ ಹಾಕಲ್ಪಟ್ಟವ್ರಿಗೆ ಸಹ ಆತನ ಸೇವೆ ಮಾಡಿದನು. He never left serving. ಆತನ ಸೇವೆ ಮಾಡೋದನ್ನು ಯಾವಾಗಲೂ ಆತನ ಬಿಡಲೇ ಇಲ್ಲ. On the cross also he was serving. ಶಿಲುಬೆ ಮೇಲೂ ಸಹ ಆತನ ಸೇವೆ After his resurrection also he was serving. ಆತನ ಪುನರುತ್ಥಾನವಾದ್ಮೇಲೆ ಆತನ ಸೇವೆ ಮಾಡ್ತಾನೆ. Come Peter, fish is ready, come. ಪೇತ್ರ ಬಾಬಾ, ಪೇತ್ರ ಬಿಸಿ I ಮೀನು know. ತಿನ್ನಕ್ಕೆ ಬಾ ಅಂತ ಕರೀತಾನೆ. Serving. ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. You're getting what I'm saying? ಹೇಳೋದು ಅರ್ಥ ಆಗ್ತದಲ್ಲ? That is Christmas. ಅದೇ ನಿಜವಾದ ಕ್ರಿಸ್ತ ಜಯಂತಿ. That's the mind of Christ. ಅದೇ ಯೇಸುವಿನಲ್ಲಿರುವಂತ ಮನಸ್ಸು ಅಂದ್ರೆ ಅದೇ. Did you get it? ನೀವು ಅರ್ಥ ಆಯ್ತಾ? Did you get it? ನೀವು ಅರ್ಥ You ಆಗ್ತಿಲ್ಲ? have to get it. ಅದನ್ನು ತಿಳ್ಕೊಳ್ಬೇಕು. And the third thing it says, ಮೂರನೇ ವಿಷಯ ಹೇಳ್ತದೆ, what does the Bible says? ಸತ್ಯವೇದ ಹೇಳ್ತದೆ, And made in the likeness of man. ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡನು ಅಂತ. Hallelujah. Hallelujah. What he became? ಆತನ ಏನಾಯ್ದ್ರಿ? First thing he became empty. ಮೊದಲಾಗ ತನ್ನ ಬರಿದು ಮಾಡಿಕೊಂಡನು. Second he became a servant. ಎರಡನೇದಾಗಿ ಆತನು ದಾಸನ ರೂಪವನ್ನು ತಾಳಿದನು. Hallelujah. Now it says, ಈಗ ಹೇಳ್ತಾ ಇದೆ, he became man. ಈಗ ಆತನು ಮನುಷ್ಯನಾದನಂತೆ. What does it mean? ಅದ್ರ ಅರ್ಥ ಏನ್ರಿ That ಮನುಷ್ಯನಾಗುವುದು? means he became like one of us. ಅಥವಾ ಅದ್ರ ಅರ್ಥ ಹೀಗಂದ್ರೆ ನಮ್ಮಲ್ಲಿ ಒಬ್ಬನಾದನು. Hallelujah. He Hallelujah. felt tired. ಆತನಿಗೆ ಸುಸ್ತಾಗ್ತಾ He ಇತ್ತು. felt thirsty. ಆತನ ನೀರಡಿಕೆ ಆಗ್ತಾ He ಇತ್ತು. was weak. ಆತನ ಬಲಹೀನಾದನು. He was hungry. ಆತನಿಗೆ ಹೊಟ್ಟೆ ಹಸಿವಾಯಿತು. Are you getting what I'm saying? ಹೇಳೋದು ಅರ್ಥ ಆಗ್ತದೇನ? He represented himself
with mankind. ಮನುಷ್ಯರಂತೆ ತನ್ನನ್ನು ತಾನು ಜನರಿಗೆ ಪ್ರಕಟಪಡಿಸಿದ Bible says ಸತ್ಯವೇದ ಹೇಳ್ತದೆ. he is our big brother. ಆ ದೇವರು ವಾಕ್ಯ ನಮ್ಮ ಹಿರಿಯ ಅಣ್ಣ ಅಂತ ಯೇಸು ಸ್ವಾಮಿ. What a God he is. ಎಂತ ದೇವರು ನಾವು ಆರಾಧಿಸ್ತಾ ಇದ್ದೇವೆ. Hallelujah. 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 Recognizing himself with us. ಆತನು ನಮ್ಮಲ್ಲಿ ಇದ್ದುಕೊಳ್ತಾನು ಗುರುತಿಸಿಕೊಳ್ತಾ ಇದ್ದಾನೆ. But today, ಈ ದಿನ do we recognize ourselves with others? ಇತರ ಜೊತೆ ನಾವು ಕಾಣಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇವಾ? ಇಲ್ಲ. Who I am, man? ನಾನು ಯಾರು ಗೊತ್ತಾ ಅವ್ರ ಜೊತೆ ಎಲ್ಲ ಕಾಣಿಸ್ಕೊಳ್ಳೋದಿಲ್ಲ. I cannot sit with him. ಅವ್ರ ಜೊತೆ ನಾನು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. I cannot recognize myself with him. ಇವ್ರ ಜೊತೆ ನಾನು ಕಾಣಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. Hallelujah. Hallelujah. I am something. ನಾನೇನೋ ಇದ್ದೇನೆ. You know, like fatedness they say. ಕೆಲವೊಬ್ರು ಈ ರೀತಿಯಾಗಿ ಹಿಂಗ್ ನಿಲ್ತಾರೆ. Hallelujah. Hallelujah. Are you understanding what I'm saying? ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆನಾ? I'm speaking in the light of Jesus. ನಾನು ಯೇಸುವಿನಲ್ಲಿ ಇದ್ದುಕೊಂಡು ಆ ಬೆಳಕಿನ ವಿಷಯ ಮಾತಾಡ್ತಾ ಇದ್ದೇನೆ. Few days back, ಕೆಲವು ದಿನಗಳ ಹಿಂದೆ I was seeing a clipping of Jesus walking, in the mobile. ಯೇಸು ಸ್ವಾಮಿ ಮೊಬೈಲ್ ಒಳಗಡೆ ಯೇಸು ಸ್ವಾಮಿ ನಡೆದು ಹೋಗುವುದನ್ನು ನೋಡ್ತಾ ಇದ್ದೆ. And I started to cry without really. ನನಗೆ ತಿಳಿಯದ ರೀತಿಯಲ್ಲಿ ಅಳುವುದಕ್ಕಾಗಿ ಪ್ರಾರಂಭ ಮಾಡಿದೆ. You are God ನೀನು ದೇವರು who is holy, ಶುದ್ಧನಾದವನು, no sin. ನಿನ್ನಲ್ಲಿ ಪಾಪವೇ ಇಲ್ಲ. But you came to this wretched, wicked world full of sin, wicked people, and you are walking with them. ದೇವರೇ ನೀನು ಪಾಪ ತುಂಬಿದ ಲೋಕದಲ್ಲಿ ಪಾಪದ ತುಂಬಲ್ಪಟ್ಟಂತ ದುಷ್ಟ ಜನರ ಮಧ್ಯದೊಳಗೆ ನೀನು ನಡೀತಾ ಇದೆಯಪ್ಪ. You could have become anything. ನೀ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. Why man? ಯಾಕೆ ಮನುಷ್ಯ? He recognized himself with us. ನಮ್ಮೊಂದಿಗೆ ಆತನ ಕಾಣಿಸಿಕೊಳ್ಳಿಕ್ಕೆ ಆತನ ಇಷ್ಟಪಟ್ಟ. You are my brother. ನೀ ನನ್ನ ಸಹೋದರ, You are my sister. ನೀ ನನ್ನ ಸಹೋದರಿ. Hallelujah. 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 Jesus said, ಯೇಸು ಹೇಳ್ತಾರೆ, once while he was preaching, ಒಂದ್ಸಲ ಆತನ ಉಪದೇಶ ಮಾಡುವಾಗ somebody came. ಯಾರೋ ಒಬ್ರು ಬರ್ತಾರೆ. Jesus, ಯೇಸು, your mother and your brothers, sisters are waiting there outside. ಹೊರಗಡೆ ನಿನ್ನ ತಂದೆ ಮತ್ತು ನಿನ್ನ ತಾಯಿ, ನಿನ್ನ ಸಹೋದರ ಸಹೋದರಿಗೋಸ್ಕರ ಕಾಯ್ತಾ ಇದ್ದಾರೆ. Jesus said, ಯೇಸು ಹೇಳ್ತಾರೆ, who is my mother? ಯಾರು ನನ್ನ ತಾಯಿ? Who is my sister? ಯಾರು ನನ್ನ ಸಹೋದರಿ? You, he says, ನೀವು. who hear the word of God and do the word. ಯಾರು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಕೈಗೊಂಡು ನಡೀತಾರೆ ಅವರೇ ನನಗೆ ಸಹೋದರ ಸಹೋದರಿ. Hallelujah. Hallelujah. Why? ಯಾಕೆ? Because Jesus also, ಯೇಸು ಸಹ he obeyed the Father. ಆತನ ತಂದೆಗೆ ವಿಧೇಯನಾದನು. Hallelujah. Hallelujah. He recognized himself ಆತನು ತನ್ನನ್ನು ತಾನು ಹೀಗೆ ಗುರುತಿಸಿಕೊಳ್ತಾನೆ, with us. ನಮ್ಮೊಂದಿಗೆ ಗುರುತಿಸಿಕೊಳ್ತಾನೆ. Hallelujah. 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 Who is Jesus? ಯಾರು ಯೇಸು? Our big brother. ನಮ್ಮ ದೊಡ್ಡಣ್ಣ. The Bible, Doddanna. Hallelujah. Hallelujah. He is our brother. ನಮ್ಮ ಹಿರಿಯಣ್ಣ ಆತನಾಗಿದ್ದಾನೆ. Imagine that. ಅದನ್ನು ಊಹಿಸಿಕೊಳ್ಳ್ರಿ. He recognized himself with us. ನಮ್ಮೊಂದಿಗೆ ಆತನು ಕಾಣಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾನೆ. Hallelujah. Hallelujah. So even ನಾವು ಸಹ we should first ಮೊದಲನೇದಾಗಿ recognize ourselves with Jesus. ಮೊದಲು ನಾವು ಯೇಸುವಿನೊಂದಿಗೆ ನಮ್ಮನ್ನು ಗುರುತಿಸಿಕೊಳ್ಳಬೇಕು. Then only ಆಗ we ಮಾತ್ರ can recognize ourselves with others. ನಾವು ಇತರರೊಂದಿಗೆ ನಾವು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. Because we are not recognizing ourselves with Jesus, ನಾವು ಯೇಸುವಿನೊಂದಿಗೆ ಕಾಣಿಸಿಕೊಳ್ಳದಿದ್ರೆ we cannot recognize ourselves. ನಾವು ಜನರೊಂದಿಗೆ ನಾವು ಗುರುತಿಸಿಕೊಳ್ಳಿಕ್ಕೆ If you ಸಾಧ್ಯವಾಗುತ್ತೆ. don't love Jesus, ನೀವು ಯೇಸುವನ್ನ ಪ್ರೀತಿ ಮಾಡದಿದ್ರೆ you cannot love your brothers ನಿನ್ನ and ಸಹೋದರನ sisters. ಪ್ರೀತಿ ಸಹೋದರಿ How many of you ಸಹೋದರ understand what I'm saying? ಹೇಳೋದಕ್ಕೆ ಎಷ್ಟು ಜನ ಅರ್ಥ ಆಗ್ತಾ ಇದೆ? Hallelujah. Hallelujah. The third thing, ಮೂರನೇ ವಿಷಯ, he became what? ಏನಾಗ್ತಾನ್ರಿ? Became man. ಮನುಷ್ಯನಾದನು. Hallelujah. Hallelujah. And next the Bible says, ಮುಂದೆ ಸತ್ಯವೇದ ಹೇಳ್ತದೆ, not only that, ಅಷ್ಟು ಮಾತ್ರವಲ್ಲದೆ it says, ಅದು ಹೇಳ್ತದೆ verse 8, 8ನೇ ವಚನ, and being found in fashion as a man, he humbled himself and became obedient unto the death, even the death of the cross. ಆತನು ಹೇಳ್ತದೆ, ಆಕಾರದಲ್ಲಿ ಮನುಷ್ಯನ ಕಾಣಿಸಿಕೊಂಡಿದ್ದಾಗ ತನ್ನ ತಗ್ಗಿಸಿಕೊಂಡು ಮರಣವನ್ನು ಅಂದ್ರೆ ಶಿಲ್ಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. Hallelujah. 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 What is the last thing? ಕಡೆಯ ಸಂಗತಿ ಏನಾಗಿದೆ? What is the first thing? ಮೊದಲನೇ ಸಂಗತಿ He ಏನ್ರಿ? made himself reputation. He became what? Servant. ತನ್ನ ಮಹಿಮೆಯನ್ನ ಬದಿಗಿಟ್ಟು ಆತನ ಏನಾಗ್ತದೆ? ದಾಸನಾದನು. Okay. Then he became man. ಆತನು ನನ್ನಂತೆ ನಿನ್ನಂತೆ ಮನುಷ್ಯನಾದನು. The Bible says it. ಸತ್ಯವಾದ ಹೇಳ್ತದೆ. Now he became obedient. ಆತನಿಗೆ ವಿಧೇಯನಾಗ್ತಾ ಇದ್ದಾನೆ. For what? ಯಾವುದಕ್ಕೆ? For the death of the cross. ಶಿಲ್ಬೆಯ ಮರಣ ಹೊಂದುವಷ್ಟು ವಿಧೇಯನಾಗ್ತಾ ಇದ್ದಾನೆ. Hallelujah. 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 What is Christmas? ಏನ್ರಿ ಕ್ರಿಸ್ತ ಜಯಂತಿ ಅಂದ್ರೆ? What is Christmas? ಕ್ರಿಸ್ತ ಜಯಂತಿ ಅಂದ್ರೆ ಏನ್ ಹೇಳ್ರಿ? Come on. Being obedient to what? ಎಷ್ಟು ಮಟ್ಟಿಗೆ ನಾವು ವಿಧೇಯರಾಗಬೇಕಂತೆ? Death of the cross. ಶಿಲ್ಬೆ ಮರಣ ಹೊಂದುವಷ್ಟು ಕರ್ತನ ವಿಧೇಯನಾದ. Hallelujah. 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 For Jesus, ಯೇಸು
What was Christmas? ಯೇಸು ಸ್ವಾಮಿಗೆ Why was he born? ಯಾಕೆ ಯೇಸು ಹುಟ್ಟಿ ಬಂದನು? Not the ching bang, I'm king, I'm ding ding, you know. Raja, Who you thought Hage. who I am? I am the son of. You know what I'm saying? ಈಗ ನಾವೆಲ್ಲ ಏನೆಲ್ಲ ಹಾಡು ಡ್ಯಾನ್ಸ್ ಮಾಡ್ತೇವೆ ಅದು ಯೇಸು ಸ್ವಾಮಿ ಅಲ್ರಿ. For Jesus, ಯೇಸುವಿಗಾಗಿರುವ One goal. ಒಂದೇ ಒಂದು ಗುರಿ, one person, ಒಂದೇ ಒಂದು ಉದ್ದೇಶ, to be obedient. ವಿಧೇಯನಾಗಬೇಕು. For what? ಎಷ್ಟರ ಮಟ್ಟಿಗೆ? To die. ಮರಣದವರೆಗೂ. Somebody said like this. ಒಬ್ರು ಹೇಗೆ ಹೇಳ್ತಾರೆ? A great man of God, I forgot his name. ಶ್ರೇಷ್ಠನಾದ ದೇವ Maybe brother S.R. Monohar. S.R. ಮನೋಹರ್ ಇರ್ಬೋದ್ರಿ. When you are born again, ನೀ ಯಾವಾಗ ಮತ್ತೊಮ್ಮೆ ಹುಟ್ಟಿ ಬರುತ್ತಿ, you are signing your death warrant. ನೀನು ನಿನ್ನ ಮರಣದ ಪತ್ರದ ಮೇಲೆ ಅಲ್ಲಿ ನೀನು ರುಜುವನ್ನು ಹಾಕ್ತಾ ಇದ್ದಿ. Not I. ನಾನಲ್ಲ, Christ. ಕ್ರೈಸ್ತ ನನ್ನಲ್ಲಿದ್ದಾನೆ. When you look at Paul, ನೀ ಪೌಲನು ನೋಡುವಾಗ what he said? ಅದನ್ನೇನು ಹೇಳ್ತಾನೆ? Not I. ನಾನಲ್ಲ, Christ. ಕ್ರಿಸ್ತನು. I am crucified with Christ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. Hallelujah. Hallelujah. Nevertheless, not I, but Christ lives in me. ನನ್ನ ಒಳಗಡೆ ನಾನಲ್ಲ, ಕ್ರಿಸ್ತನು ಜೀವಿಸ್ತಾನೆ. Hallelujah. Hallelujah. That's what I said. ಅದಕ್ಕಾಗಿ ನಾನು ಹೇಳ್ತೇನೆ, Starting, Jesus never came to give you what? ಯೇಸು ಸ್ವಾಮಿ ಅದಕ್ಕೆ ಮೊದಲು ಹೇಳಿದ್ರೆ ಏನ್ ಕೊಡ್ಲಿಕ್ಕೆ ಬರ್ಲಿಲ್ರಿ? Not a happy life. ನಿಮಗೆ ಸಂತೋಷ ಜೀವನ ಕೊಡ್ಲಿಕ್ಕೆ ಬರ್ಲಿಲ್ಲ, Eternal life. ನಿತ್ಯ ಜೀವ ಕೊಡೋದಕ್ಕಾಗಿ ಬಂದಿದ್ದಾನೆ. I put it this way. ನಾ ಇದನ್ನ ಹೀಗೆ ಹೇಳ್ತೇನೆ, For some people it's very hard. ಇದು ಕೆಲವರು ತುಂಬಾ ಕಷ್ಟ ಆಗ್ಬೋದ್ರಿ. Why Jesus came? ಯಾಕೆ ಯೇಸು ಸ್ವಾಮಿ ಬಂದರು? To give you a cross. ನಿನಗೆ ಶಿಲುಬೆ ಕೊಡೋದಕ್ಕಾಗಿ. What did Jesus say? ಯೇಸು ಏನ್ ಹೇಳಿದ್ರು? If anybody wants to follow me, ಯಾರಾದ್ರೂ ನನ್ನ ಹಿಂಬಾಲಿಸ ಮನಸ್ಸು ಮಾಡಿದ್ರೆ let him what? ಅವನು ಏನ್ ಮಾಡ್ಬೇಕು? Deny himself. ತನ್ನ ನಿರಾಕರಿಸ್ಕೊಳ್ಬೇಕು. Means what? Die. ಮರಣ ಹೊಂದುವಷ್ಟು. And what he should do? ಅವ ಏನ್ ಮಾಡ್ಬೇಕು ಮುಂದೆ? What he should do? ಏನ್ ಮಾಡ್ಬೇಕು? Come on, what he should do? ಏನ್ ಮಾಡ್ಬೇಕ್ರಿ? Whose cross? ಯಾರ ಶಿಲುಬೆಯನ್ನ? Not Jesus' cross. ಯೇಸು ಸ್ವಾಮಿ ಶಿಲುಬೆ ಅಲ್ಲ, Your cross. ನಿಮ್ಮ ಶಿಲುಬೆ. Today I want to ask you, ಈ ದಿವಸ ನಿಮಗೆ ಕೇಳ್ತೇನೆ, where is your cross? ಎಲ್ಲಿ ನಿಮ್ಮ ಶಿಲುಬೆ? Somebody said like this. ಕೆಲವೊಬ್ರು ಹೀಗೆ ಹೇಳ್ತಾರೆ, Where is your cross? ಎಲ್ಲಿ ನಿಮ್ಮ ಶಿಲುಬೆ? Who is your cross? ಯಾರು ನಿನ್ನ ಶಿಲುಬೆ? Pastor was asking. ಫಸ್ಟ್ ಕೇಳ್ತಾ ಇದ್ರು. One man stood up ಒಬ್ಬ ಮನುಷ್ಯ ಎದ್ದು ನಿಂತ್ಕೊಳ್ತಾನೆ and said, my wife is my cross. ನನ್ನ ಹೆಂಡತಿ ನನಗೆ ಶಿಲುಬೆ ಆಗಿದ್ದಾಳ್ರಿ. People think like that. ಜನ ಹೀಗೆ ಆಲೋಚನೆ ಮಾಡ್ತಾರ್ರಿ. My husband is a cross. ನನ್ನ ಗಂಡನ ದೊಡ್ಡ ಶಿಲುಬೆ ನನಗೆ. You heard people saying, right? ಕೇಳಿಸ್ಕೊಂಡ್ರಿ? ನೀವು ಹೇಳಿರ್ಬೋದು. ಇವರ ದೊಡ್ಡ ಶಿಲುಬೆ ರೀ. ಯಾರು ನಿಮ್ಮ ಶಿಲುಬೆ ಅಂದ್ರೆ ಅವನ ಕೈ ಮಾಡ್ತಾರೆ ಅಲ್ರಿ, ಅವ್ರು ನಿಮ್ಮ ಶಿಲುಬೆ. Hallelujah. Hallelujah. In another verse, Jesus said, ಮತ್ತೊಂದು ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, horrible. ಭಯಂಕರ ಕಠಿಣವಾದ, I came ನಾನು ಬಂದಿರುವಂತದ್ದು to set a mother-in-law against the daughter-in-law. ಏನಂತ ಅತ್ತೆ ಸೊಸೆ ಇಬ್ಬರ ಮಧ್ಯೆ ವಿರೋಧವನ್ನು ಹಾಕುವುದಕ್ಕಾಗಿ ಬಂದಿದ್ದೇನೆ. ಬೈಬಲ್ ಹೇಳ್ತಿದ್ರಿ? ಸತ್ಯ ಹೇಳ್ತದಲ್ಲ, ಹೇಳ್ರಿ. ಹೇಳ್ತದಲ್ರಿ. ಇವು ಯಾರು ಮಾತಾಡಂಗಿಲ್ಲ. Nobody talks these things. ಇದನ್ನ ಯಾರು ಮಾತಾಡೋದಿಲ್ರಿ. In another way, he said, I came to send a sword. ಆಯ್ತು, ನಾನು ಕತ್ತೆಯನ್ನು ಹಾಕುವುದಕ್ಕಾಗಿ I ಬಂದಿದ್ದೇನೆ, came to send fire. ಬೆಂಕಿಯನ್ನು ಹಾಕುವುದಕ್ಕಾಗಿ ಬಂದಿದ್ದೇನೆ. Oh, hallelujah. Hallelujah. I came to give you a cross. ನಾನು ಇಲ್ಲಿ ಬಂದಿದ್ದೆ ನಿಮಗೆ ಶಿಲುಬೆ ಕೊಡುವುದಕ್ಕಾಗಿ. Not my cross. ನನ್ನ ಶಿಲುಬೆ ಏನಲ್ಲ, That is my cross. ಅದು ನನ್ನ ಶಿಲುಬೆ My ಆದ. father gave it to me. ನನಗೆ ತಂದೆ ಕೊಟ್ಟಿದ್ರು, And I became obedient. ಅದಕ್ಕೆ ನಾನು ವಿಧೇಯನಾದೆ. And how did I carry it? ಅದನ್ನ ಹೇಗೆ ಹೊತ್ತುಕೊಂಡೆನು? ಅಯ್ಯೋ ಇಲ್ಲ. ಸಾಕಾಗಿ ಬೇಜಾರಾಗಿ ಗೊತ್ತು ಎತ್ಕೊಳ್ಳಿಲ್ರಿ. He embraced it ಅದನ್ನ ಅಪ್ಪಿಕೊಂಡು and carried it. ಅದನ್ನ ಹೊತ್ತುಕೊಂಡು ಹೋದನು. Until you embrace it, ಅದನ್ನ ಅಪ್ಪಿಕೊಳ್ಳದ ಹೊರತು you cannot carry it. ನೀವು ಅದನ್ನ ಹೊತ್ತುಕೊಳ್ಳಿಕ್ಕೆ ಆಗುವುದಿಲ್ಲ. Unless you love it, ಅದನ್ನ ಪ್ರೀತಿ ಮಾಡದ ಹೊರತು you cannot carry it. ಅದನ್ನ ಹೊತ್ತುಕೊಳ್ಳಿಕ್ಕೆ ಆಗುವುದಿಲ್ಲ. Hallelujah. Hallelujah. So you and I have a cross. ನನಗೆ ನಿಮಗೆ ಶಿಲುಬೆ ಇದೆ. That is Christmas for us. ಅದೇ ನಮಗೆ ಕ್ರಿಸ್ತ We ಜಯಂತಿ. have to carry our own cross. ನಮ್ಮ ಸ್ವಂತ ಶಿಲುಬೆ ಹೊತ್ತುಕೊಳ್ಬೇಕ್ರಿ. Hallelujah. Hallelujah. You should know what is your cross. ನಿನ್ನ ಶಿಲುಬೆ ಏನೆಂಬುದನ್ನು ನೀವು ತಿಳಿದಿರಬೇಕು. To give up yourself. ನಿನ್ನನ್ನು ನೀನು ಬಿಟ್ಟು ಕೊಡುವಂಥದ್ದು, To deny yourself. ನಿನ್ನ ನೀನು ಬರೆದು ಮಾಡಿಕೊಳ್ಳುವಂಥದ್ದು. Hallelujah. Hallelujah. To crucify yourself. ನಿನ್ನನ್ನೇ ನೀನು ಶಿಲುಬೆಗೆ ಹಾಕಿಕೊಳ್ಳಬೇಕು. Hallelujah. Hallelujah. So the last thing, ಕಡೆ ಸಂಗತಿ, he became obedient ಆತನು ವಿಧೇಯನಾದನು. to the death of the cross. ಶಿಲುಬೆ ಮರಣ ಹೊಂದುವಷ್ಟು ವಿಧೇಯನಾದನು. Hallelujah. 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 Your cross is what you know? ನಿಮ್ಮ ಶಿಲುಬೆ ಏನು ಗೊತ್ತಾ ನಿಮಗೆ? Saying to God, ದೇವರಿಗೆ ಹೇಳುವಂಥದ್ದು. what Jesus said. ಯೇಸು ಏನು ಹೇಳಿದ್ರು ಅಷ್ಟೇ, Not my will, Father, ನನ್ನ ಚಿತ್ತ ಅಲ್ಲ ಸ್ವಾಮಿ, your will be done. ನಿನ್ನ ಚಿತ್ತ ಅನ್ನುವಂಥದ್ದು. Every time you want to do something, ನೀವೇನಾದ್ರೂ ಮಾಡ್ಬೇಕು ಎಲ್ಲ ಸಮಯದಲ್ಲಿ when ಮಾಡುವಾಗ, God says no, ದೇವ್ರು ಬೇಡ ಅಂತ ಹೇಳುವಾಗ you want to do. ನೀನು ಮಾಡ್ಬೇಕೆಂಬುದ ಬಯಸ್ತಿ, But God said no. ದೇವ್ರ ಹೇಳ್ತಾರೆ ಬೇಡ. That is carrying the cross. ಅದೇ ಶಿಲುಬೆ ಹೊತ್ತುಕೊಳ್ಳೋದು ಅಂದ್ರೆ.
Hallelujah. Hallelujah. That is carrying the cross. ಅದೇ ಶಿಲುಬೆಯನ್ನು ಹೊತ್ತುಕೊಳ್ಳುವುದು. Bible says. ಸತ್ಯವೇದ ಹೇಳ್ತದೆ. ಏನೋ ಹೊತ್ಕೊಳ್ಬೇಕಲ್ಲಪ್ಪ ಅಂತ ಹೊತ್ಕೊಳ್ಳಿ. ಸುಮ್ಮನೆ ಕಾಟಾಚಾರ ಹೊತ್ಕೊಂಡು ಹೋಗೋದಲ್ರಿ. Bible clearly says. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. His cross was so heavy. ಆತನ ಶಿಲುಬೆ ಭಯಂಕರ ಭಾರವಾಗಿತ್ತು. Hallelujah. More than that wooden cross, ಆ ಒಂದು ಕಟ್ಟಿಗೆ ಒಂದು ಕ್ರಾಸ್ಗಿಂತಲೂ the will of God. ದೇವರ ಚಿತ್ತ ಭಯಂಕರ ಭಾರ ಆಗೈತಿ ಯೇಸು ಸ್ವಾಮಿ. So he said, Lord, if it is your will. ಆದ್ರೆ ತಂದೆ ನಿನ್ನ ಚಿತ್ತವಾಗಿದ್ದರೆ. You get it, man? ಎಲ್ಲರಿಗೂ ಅರ್ಥ ಆಯ್ತಾ? He embraced it. ಅದನ್ನ ಆ ಶಿಲುಬೆನ ಯೇಸು ಅಪ್ಪಿಕೊಳ್ತಾನೆ. Huh? Hallelujah. Hallelujah. He embraced it. ಅದನ್ನು ಅಪ್ಪಿಕೊಂಡು And he carried it. ಅದನ್ನು ಹೊತ್ತುಕೊಂಡು. Hallelujah. Hallelujah. Where? Carried where? ಎಲ್ಲಿ ಹೊತ್ತುಕೊಂಡು ಹೋದಂದ್ರೆ Where he carried it? ಎಲ್ಲಿ ಅದನ್ನು ಹೊತ್ತುಕೊಳ್ಳೋದು? The mountain top. ಅಲ್ಲಿರುವಂತ ಪರ್ವತ ತುದಿಯವರೆಗೂ. Hallelujah. Hallelujah. Giving up yourself completely ನಮ್ಮನ್ನು ನಾವು ಸಂಪೂರ್ಣವಾಗಿ ಬಿಟ್ಟುಕೊಡುವಂಥದ್ದು is a carrying process. ಶಿಲ್ಬೆಯನ್ನು ಹೊತ್ತುಕೊಳ್ಳುವಂಥದ್ದಾಗಿದೆ. Christmas should become ಈ ಕ್ರಿಸ್ತ ಜಯಂತಿ ಏನಾಗಬೇಕಂದ್ರೆ a crucified life actually. ಒಂದು ಶಿಲ್ಬೆಗೆ ಹಾಕಲ್ಪಟ್ಟಂತ ಜೀವನವೇ ಕ್ರಿಸ್ಮಸ್. That should be Christmas. ಅದೇ ಕ್ರಿಸ್ತ You and I, ಜಯಂತಿ. you want to celebrate Christmas? ನಾನು ನೀನು ಕ್ರಿಸ್ತ ಜಯಂತಿ ಆಚರಿಸಬೇಕಾ? Live a crucified life. ನಿಮ್ಮ ಒಂದು ಶಿಲ್ಬೆಗೆ ಹಾಕಲ್ಪಟ್ಟಂತ ಜೀವನವನ್ನು ಜೀವಿಸಲಿಕ್ಕೆ ಪ್ರಾರಂಭಿಸ್ರಿ. Hallelujah. Hallelujah. In the light of all these verses, ಎಲ್ಲ ವಾಕ್ಯದ ಭಾಗದಲ್ಲಿ ನೋಡುವಾಗ check your life and see. ಈ ಒಂದು ವಾಕ್ಯದ ಬೆಳಕಲ್ಲಿ ನಿಮ್ಮ ಜೀವಿತ ಪರೀಕ್ಷೆ Are you ಮಾಡಿ. celebrating a festival called Christmas, or are you celebrating really Jesus by doing this thing? ನೀವು ಒಂದು ಬರೇ ಜನರು ಹೇಳುವಂತ ಕ್ರಿಸ್ತ ಜಯಂತಿ ಅಂತ ಸಂಭ್ರಮವನ್ನು ಮಾಡ್ತಾ ಇದ್ದೀರೋ ಅಥವಾ ಯೇಸು ಸ್ವಾಮಿ ಮಾಡ್ತಾ ಇರುವಂತ ಯೇಸುವಿನ ಸಂಭ್ರಮ ಮಾಡ್ತಾ ವಾಕ್ಯದಲ್ಲಿರುವುದನ್ನು ಕೇಳ್ಕೊಂಡು ನಡೀತಾ ಇದ್ದೀರೋ? Hallelujah. Hallelujah. Christmas should not be a festival for us. ನಮಗೆ ಕ್ರಿಸ್ಮಸ್ ಒಂದು ಹಬ್ಬ ಆಗ್ಬಾರ್ದ್ರಿ. Christmas should become a crucified life for us. ಕ್ರಿಸ್ಮಸ್ ಅಂದ್ರೆ ನಾವು ಶಿಲ್ಬೆನ ಹೊತ್ತುಕೊಳ್ಳುವಂತದ್ದಾಗಬೇಕು. Doing the will of God. ದೇವರ ಚಿತ್ತವನ್ನು ಮಾಡುವಂತದ್ದಾಗಬೇಕು. Hallelujah. Hallelujah. When Jesus did this, ಯೇಸು ಇದನ್ನು ಮಾಡಿರುವಾಗ this is the mind of Christ. ಇದೇ ಯೇಸುವಿನ ಮನಸ್ಸು. This was Christmas for him. ಇದೇ ಆತನಿಗೆ ಕ್ರಿಸ್ಮಸ್ ಹಬ್ಬವಾಗಿದೆ. What does the Bible say? ಸತ್ಯವೇದ ಏನಂತ ಹೇಳ್ತದೆ? Thank you. Come on. Verse 9 and verse 10. 9. Wherefore God also has highly exalted him. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ. Hallelujah. Hallelujah. When Jesus became nothing, he had everything, ಯೇಸು ಸ್ವಾಮಿಗೆ ಎಲ್ಲವೂ ಇತ್ತು, but he became nothing. ಆತನು ಏನು ಇಲ್ಲದವನಾದನು. You know what God did to him? ದೇವರು ಏನು ಮಾಡಿದ್ರು ಗೊತ್ತಾ ಆತನಿಗೆ? Because he did this, ಆತನ ಇದನ್ನು ಮಾಡಿದ್ದರಿಂದ, because Jesus celebrated Christmas in this way, ಈ ರೀತಿಯಾಗಿ ಕ್ರಿಸ್ತ ಜಯಂತಿಯನ್ನು ಯೇಸು ಆಚರಣೆ ಮಾಡಿದ್ರಿಂದ Bible says ಸತ್ಯವೇದ ಹೇಳ್ತದೆ God never exalted him. ದೇವರು ಬರೇ ಮೇಲೆ ಮಾತ್ರ ಎತ್ತಲಿಲ್ಲ, He highly exalted him. ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನು. Hallelujah. 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 When you read Ephesians, ಎಫೆಸರ ಪತ್ರಿಕೆ ಓದುವಾಗ Bible says ಸತ್ಯವೇದ ಹೇಳ್ತದೆ, He raised him from the dead ಆತನು ಮರಣದಿಂದ ಆತನು ಎಬ್ಬಿಸಿದನು, and set him ಆತನು ಎಲ್ಲಿ far ಕೂಡಿಸಿದನು? above ಎಲ್ಲದರ ಮೇಲೆ, principalities, ಎಲ್ಲ ರಾಜ್ಯತ್ವ, powers, ಎಲ್ಲ ಬಲಗಳ ಮೇಲೆ, thrones, ಸಿಂಹಾಸನಕ್ಕಿಂತಲೂ, kingdoms, ರಾಜ್ಯಗಳ ಮೇಲೆ, every name, ಎಲ್ಲ ನಾಮಕ್ಕಿಂತ, and put everything under his feet. ಎಲ್ಲವೂ ಆತನ ಪಾದದ ಕೆಳಗೆ ಹಾಕಿದನೆಂಬುದಾಗಿ. Hallelujah. Hallelujah. When you humble yourself, ನಿಮ್ಮನ್ನು ತಗ್ಗಿಸಿಕೊಳ್ಳುವಾಗ, empty and become nothing, ನಿಮ್ಮನ್ನ ಬರೆದು ಮಾಡಿಕೊಂಡು ಏನಿಲ್ಲದವರಾಗುವಾಗ, by celebrating Jesus, ಯೇಸುವನ್ನು ನೀವು ಸಂಭ್ರಮಿಸುವಾಗ, embracing your cross, ನಿಮ್ಮ ಶಿಲುಬೆಯನ್ನು ಅಪ್ಪಿಕೊಳ್ಳುವಾಗ, and carrying your cross, ನಿಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳುವಾಗ, what the Bible says, ಸತ್ಯವೇದ ಏನು ಹೇಳ್ತದೆ? how we exalted Jesus, ಹೇಗೆ ಯೇಸುವನ್ನು ಆತನ ಮೇಲೆ God ಕೆತ್ತಿದನು, will exalt us. ಹಾಗೆ ದೇವರು ನಮ್ಮನ್ನ ಮೇಲೆ ಕೆತ್ತುತ್ತಾನೆ. Hallelujah. He Hallelujah. highly exalted him. ಉನ್ನತಕ್ಕೆ ಎತ್ತಿದನು. And the second thing it says, ಎರಡನೇ ಸಂಗತಿ ಹೇಳ್ತದೆ, it says, ಈಗ ಹೇಳ್ತದೆ, and given him a name which is above every name. ಅಲ್ಲಿ ಹೇಳ್ತದೆ, ಎಲ್ಲಾ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. Hallelujah. 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 Gave him what? ಏನ್ ಕೊಡ್ತಾ ಇದ್ದಾನೆ ದೇವರು? A name ಹೆಸರನ್ನು ಕೊಡ್ತಾ ಇದ್ದಾರೆ, which is above ಎಲ್ಲದಕ್ಕಿಂತಲೂ every name. ಎಲ್ಲಾ ನಾಮಕ್ಕಿಂತ ಮೇಲಾದ ನಾಮ. Hallelujah. 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 There is a verse in the Bible.
ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ. It says ಅದು ಹೀಗೆ ಹೇಳ್ತದೆ, that he has exalted his word. ಆತನು ತನ್ನ ವಾಕ್ಯವನ್ನ ಉನ್ನತಿಗೆ ಎತ್ತಿದನು. Hallelujah. 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 Now the name Jesus ಈಗ ಯೇಸುವಿನ ಹೆಸರು is not an ordinary name. ಈಗ ಸಾಧಾರಣವಾದ ಹೆಸರಲ್ಲ. Hallelujah. Hallelujah. Yeshua, ಈಗ ಯೇಸುವೇ after his resurrection, ಆತನ ಪುನರುತ್ಥಾನವಾದ ನಂತರ yes, it had power. ಆತನಿಗೆ ಜೀವ ಇತ್ತು, ಶಕ್ತಿ But ಇತ್ತು. after his resurrection, ಆದ್ರೆ ಪುನರುತ್ಥಾನವಾದ ನಂತರ God exalted him ದೇವರ ಆತನ ಮೇಲೆ ಕೆತ್ತಾ and ಇದ್ದಾರೆ. gave him the name ಆತನಿಗೆ ಹೆಸರನ್ನು ಕೊಡ್ತಾ ಇದ್ದಾರೆ. Yeshua, ಯೇಸುವೇ, which is what? ಅದರ ಅರ್ಥ ಏನು? Above every name. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. Hallelujah. Hallelujah. Every angel has a name. ಎಲ್ಲ ದೇವದೂತರಿಗೆ ಒಂದು ಹೆಸರಿದೆ. Every human beings have a name. ಎಲ್ಲ ಮನುಷ್ಯರಿಗೆ ಒಂದು ಹೆಸರಿದೆ. Every problem has a name. ಎಲ್ಲ ಸಮಸ್ಯೆಗೆ ಒಂದು ಹೆಸರಿದೆ. Everything has names. ಎಲ್ಲದಕ್ಕೂ ಹೆಸರಿದೆ. Even God has a name called Jehovah. ಯೆಹೋವನು ಎಂಬುದಾಗಿ ದೇವರಿಗೂ ಸಹ ಹೆಸರಿದೆ. God said, ಆ ದೇವರು you ಹೇಳ್ತಾರೆ, have done this, ನೀನು ಇದನ್ನು ಮಾಡಿದೀಯಾ? I will exalt your name above every other. ನಿನ್ನ ನಾಮವನ್ನು ಎಲ್ಲ ನಾಮಕ್ಕಿಂತ ಮೇಲಾದಗಿ ನಾ ಎತ್ತುತ್ತೇನೆ. That means you are the supremo. ಈಗ ನೀನು ಉನ್ನತನು ಶ್ರೇಷ್ಠನು ಎಂಬುದಾಗಿ. And he goes on to say, ಆ ಮುಂದೆ ಹೇಳ್ತಾ ಈಗ ಹೋಗ್ತಾನೆ, at this name, ಈ ಹೆಸರಿಗೆ, come on, this name, ಈ ಹೆಸರಿಗೆ, Jesus, ಯೇಸು, Yeshua, ಯೇಸು, every knee will bow, Yes. every tongue will confess Jesus is Lord. ಎಲ್ಲ ಮೊಣಕಾಲು ಆತ ಮುಂದೆ ಊರಲ್ಪಡ್ತದೆ, ಎಲ್ಲ ಬಾಯಿ ಅರಿಕೆ ಮಾಡ್ತದೆ, ಯೇಸುವೇ ಕರ್ತನು ಒಡೆಯನು ಎಂಬುದಾಗಿ. Shall we clap our hands? ನಮ್ಮ ಕೈಯಲ್ಲಿ ಕರ್ತನಿಗೆ ಮಹಿಮೆ ಸಲ್ಲಿಸೋಣ. Hallelujah. Hallelujah. So don't think twice to humble yourself. ನಿಮ್ಮನ್ನು ತಗ್ಗಿಸಿಕೊಳ್ಳೋದಕ್ಕಾಗಿ ಎರಡು ಮನಸ್ಸುಳ್ಳವರಾಗಬೇಡ್ರಿ. You don't lose, you gain. ನೀವು ಏನನ್ನು ಹೊಂದಿಕೊಳ್ಳೋದು ಕಳೆದುಕೊಳ್ಳುವುದಿಲ್ಲ. Hallelujah. Hallelujah. What is Christmas? ಕ್ರಿಸ್ಮಸ್ ಅಂದ್ರೆ ಏನಾಗಿದೆ ನಮಗಾಗಿ? To have the mind of ಯೇಸುವಿನ ಮನಸ್ಸು ನಮ್ಮೊಳಗೆ ಬರಬೇಕು. What was the mind of Christ? ಯೇಸುವಿನ ಮನಸ್ಸು ಏನಾಗಿದೆ? He never took advantage of his position. ತನಗಿರುವಂತ ಸ್ಥಾನಮಾನದ ಒಂದು ಲಾಭವನ್ನು ಆತನು He ಪಡೆದುಕೊಳ್ಳಲಿಲ್ಲ. was ready to give up everything. ಅದನ್ನು ಬಿಟ್ಟು ಕೊಡೋದಕ್ಕೆ ಆತನು ಮನಸ್ಸು ಮಾಡಿದನು. Secondly, ಎರಡನೇದು, he emptied ತನ್ನನ್ನು himself. ತಾನು ಬರಿದು ಮಾಡಿಕೊಂಡನು. Hallelujah. Hallelujah. No glory, ಯಾವ ಮಹಿಮೆ ಇಲ್ಲ, no power, ಯಾವ ಶಕ್ತಿ ಇಲ್ಲ, no authority. ಯಾವ ಅಧಿಕಾರವಿಲ್ಲ. Hallelujah. Hallelujah. Even when he was a baby, ಆತನು ಚಿಕ್ಕ ಮಗುವಾಗಿರುವಾಗ he could not even save himself. ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. Herod wanted to kill. ಕರೋನ ಆತನು You ಕೊಲ್ಲಬೇಕೆಂಬುದಾಗಿ are getting what I'm saying? ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆನಾ? He emptied himself ಎಲ್ಲ ಅಷ್ಟು ಬರಿದು ಮಾಡಿಕೊಂಡು Nothing. ಏನೂ ಇಲ್ಲ. and he became servant. ಆತನೀಗ ಸೇವಕನಾದನು. Hallelujah. Hallelujah. He served ಆತನ ಸೇವೆ ಮಾಡಿದನು. everybody. ಎಲ್ಲರಿಗೂ ಸೇವೆ ಮಾಡಿದನು. When he was born, when he was in the, even after his, even till today, you know, he is serving us. ಈಗಲೂ ಈಗೂ ಸೇವೆ ಮಾಡೋದನ್ರಿ? ಕರ್ತನು ಸೇವೆ ಮಾಡ್ತಾ ಇದ್ದಾನೆ. How is he saving? ಹೇಗೆ ಈಗ ಸೇವೆ ಮಾಡ್ತಾ ಇದ್ದಾನೆ? He is praying for us. ನಮಗಾಗಿ ನಿನಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. Negative what I'm saying? ನಿಮ್ಗೆ ಹೇಳೋದು ಅರ್ಥ ಆಗ್ತದೇನಾ? What a heart he carries. ಎಷ್ಟು ಒಳ್ಳೆ ಹೃದಯ What kind ಕರ್ತನಿಗೆ. of heart we are ಈ carrying. ದಿವಸ ನಮಗೆ ಎಂತ ಹೃದಯ ಹೊಂದಿಕೊಂಡಿದ್ದೇವೆ. And the third thing, ಮೂರನೇ ಸಂಗತಿ, he became servant. ಆತ ನಮಗೆ ಸೇವಕನಾದನು. Right, sir? Right? And that's what he is serving us even today. ಈಗಲೂ ಸಹ ನಮ್ಗೆ ಆತನ ಸೇವೆ ಮಾಡ್ತಾ And ಇದ್ದಾನೆ. the next thing, ಮುಂದಿನ ಸಂಗತಿ, the Bible says he became man, ಆತ ನನ್ನಂತೆ ಮನುಷ್ಯನ recognized himself in us. ನಮ್ಮೊಂದಿಗೆ ಆತನು ಗುರುತಿಸಿಕೊಂಡನು. And lastly, ಕಡೆಯದಾಗಿ he became obedient. ಆತನು ವಿಧೇಯನಾದನು. Obedient for what? ಎಲ್ಲಿವರೆಗೂ ವಿಧೇಯನಾದನು? For the death of the cross. ಶಿಲ್ಬೆ ಮರಣ ಹೊಂದುವಷ್ಟು ವಿಧೇಯನಾದನು. This mind should be ours. ಈ ಒಂದು ಮನಸ್ಸು ನಮ್ಮಲ್ಲಿ ಬರಬೇಕು. Hallelujah. Hallelujah. This is how we need to celebrate ಈ Christmas. ರೀತಿಯಾಗಿ ನಾವು ಕ್ರಿಸ್ತ ಜಯಂತಿಯನ್ನು ಹಬ್ಬವನ್ನು Then ಆಚರಿಸಬೇಕು. what happens afterwards? ಅದಾದ ನಂತರ ಏನಾಗ್ತದೆ? God will exalt. ಕರ್ತನು ಆತನ ಮೇಲೆ ಕೆತ್ತಿರುವುದು. Hallelujah. Hallelujah. God will give you a name. ಕರ್ತನು ನಿಮಗೊಂದು ಹೆಸರು In the book ಕೊಡ್ತಾನೆ. of Revelation, ಪ್ರಕಟಣೆ ಪುಸ್ತಕ ಹೇಳ್ತದೆ, anybody who overcomes, ಯಾರಾದ್ರೂ ಜಯ to ಹೊಂದುತ್ತಾರೆ. one church he says, ಒಂದು ಸಭೆ ಬಗ್ಗೆ ಈಗ ಹೇಳ್ತಾರೆ, I will give him a new name. ನಿನಗೊಂದು ಹೊಸ ಹೆಸರನ್ನು ನಾನು ಕೊಡ್ತೇನೆ. Only he will know that. ಅದು ಆತನ ಮಾತ್ರ ಗೊತ್ತಿರ್ತದೆ. Hallelujah. 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 That is our God. ಅದೇ ನಮ್ಮ ದೇವರು. So today, ಈ ದಿನ we all are here. ನಾವೆಲ್ಲರೂ ಸೇರಿ ಬಂದಿದ್ದೇವೆ. Maybe you, even I did not know the meaning of Christmas. ಈ ದಿವಸ ನನಗೂ ಸಹ ಕ್ರಿಸ್ಮಸ್ ಜಯಂತಿ ಒಂದು ಹಬ್ಬ. Many messages I heard. ಅನೇಕ ಸಂದೇಶಗಳನ್ನು But this is ಕೇಳಿದ್ದೇನೆ. what God spoke to me. ಕರ್ತನು ನನಗೆ ಇದನ್ನು And I ಮಾತಾಡಿದ. pray God with all of my heart ನಾನು ಹೃದಯಪೂರ್ವಕ ಕರ್ತನ ಪ್ರಾರ್ಥಿಸುತ್ತೇನೆ. that I should be that man, ಕರ್ತನ ಆ ವ್ಯಕ್ತಿ ನಾನು ಆಗ್ಬೇಕು. like Jesus. ಯೇಸುವಿನ I should celebrate Christmas every day
like this. ಇಂಥ ರೀತಿ Has Jesus celebrated it? ಯಾವ ರೀತಿಯಾಗಿ ಯೇಸು ಈ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದನು ಇದೇ ಕ್ರಿಸ್ಮಸ್ ಅನ್ನು ಪ್ರತಿ ದಿನ ಜೀವನದಲ್ಲಿ ಆಚರಿಸಬೇಕು. Everybody in this church also. ಇಲ್ಲಿ ಸಭೆಯಲ್ಲಿ ಒಂದು ಪ್ರತಿಯೊಬ್ಬರು ಇದನ್ನೇ ಮಾಡಬೇಕು. Our heart's desire is ನಮ್ಮ ಹೃದಯದ ಆಸೆ ಏನಾಗಿದೆ? not putting down any other churches, ಯಾವ ಸಭೆಯನ್ನ ಕೆಳಗೆ ಹಾಕುವುದು any other men of God, ಯಾವುದೇ ದೇವಸ್ಥಾನಗಳು ಕೆಳಗೆ ಹಾಕುವುದು but this church of Jesus Christ. ಈ ಒಂದು ಸಭೆಯಲ್ಲಿರುವಂತ ಯೇಸು ಕರ್ತನು, No, the church of Jesus Christ. ಯೇಸುವಿನ ಸಭೆಯಾದಂತ ಈ ಸಭೆ, Not my church. ಇದು ನಮ್ಮ ಸಭೆ ಅಲ್ಲ. I cannot claim it. ಇದು ನಾನು ಇದು ಕೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ. So this church of Jesus ಇದು Christ, ಯೇಸುವಿನ ಸಭೆಯಾಗಿದೆ. it should be different. ಇದು ವ್ಯತ್ಯಾಸವಾಗಿರಬೇಕು. Hallelujah. Hallelujah. Not hearers of the word, ಅಥವಾ ಬರೀ ಕೇಳುವಂತವರಾಗಿರದೆ doers of the word. ನಾವು ಮಾಡುವಂತವರಾಗಬೇಕು. This church ಈ ಸಭೆ is not a believer's church. ಇದು ಒಂದು ವಿಶ್ವಾಸಿಗಳ ಸಭೆ ಅಲ್ರಿ. Discipling church. ಇದು ಶಿಷ್ಯಂದ್ರ ಸಭೆ. Leaders church. ಇದು ನಾಯಕರ ಸಭೆ. Hallelujah. Hallelujah. Serving church. ಸೇವೆ ಮಾಡುವಂತ ಸಭೆ. It should be done. ಇದು ಹಾಗಾಗಿ That's my heart's desire for everybody. ಪ್ರತಿಯೊಬ್ಬರಿಗಾಗಿ ನನ್ನ ಹೃದಯದ ಒಂದು ತವಕವಾಗಿದೆ. Hallelujah. Hallelujah. Shall we close our eyes? ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣವೇ? Come on, close your eyes. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Oh, we give you Oh, glory. hallelujah. Thank you, Thank you, Father. Jesus. Thank you, Oh, Jesus. Rabba. Thank you, Jesus. Thank ವಂದನೆ you. ವಂದನೆ ವಂದನೆ. Hallelujah, Oh, hallelujah. hallelujah. Father, we thank you, Lord. ತಂದೆ ದೇವರೇ ನಿಮಗೆ ವಂದನೆ. We thank you for this word. ಈ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ. Lord, ಕರ್ತನೇ, we have heard your word. ನಿನ್ನ ಸ್ವರವನ್ನು ಕೇಳಿದ್ದೇವೆ. Help us, O ನಮಗೆ God, ಸಹಾಯ ಮಾಡು. to Lord, to become obedient to your word. ಕರ್ತನಿನ ವಾಕ್ಯಕ್ಕೆ ನಾವು ವಿಧೇಯರಾಗುವಂತೆ ಸಹಾಯ ಮಾಡು. We just commit everything into your hands. ಎಲ್ಲರೂ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ. In everything, O Lord.